ಫುಲ್ ಏನೇನು ಮಾಡ್ತೀನೋ ಅದನ್ನು ವೀಡಿಯೋಗೆ ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವ್ರು ಯಾವ ಟೈಮಲ್ಲಿ ಏನು ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ. ಅವ್ರ ಮಾತಿಗೆ ನಮಗೆ ಸಾಧ್ಯನಾ? ಆಮೇಲೆ ಇದು ಆಗಕ್ಕೆ ಸಾಧ್ಯನಾ? ಅವ್ರ ಮಾತು ಬಿಟ್ಟಾಕಿ ಏನಕ್ಕೆ ಮಾತಾಡ್ತಾರೆ? ಕಾರ್ಡ್ ಫೀಲ್ ಕೊಡುತ್ತೆ. ಕಾರ್ಡ್ ಒಳಗಡೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ವೆರಿ ಇಂಟ್ರೆಸ್ಟಿಂಗ್, ಬಟ್ ಐ ಡೋಂಟ್ ಕೇರ್. ಒಂದು ಕೈಯಲ್ಲಿ ಕ್ಯಾಮ್ರಾ, ಒಂದು ಕೈಯಲ್ಲಿ ಬೇರೆ ಏನಾರ ವಸ್ತಿಟ್ಕೊಂಡು ಕೆಲಸ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಒಂದ್ಸಲಿ ಹೊಡೆದ್ರೆ ಜಾಲಿ, ಇನ್ನೊಂದ್ಸಲಿ ಹೊಡೆದ್ರೆ ಶ್ರದ್ಧಾಂಜಲಿ. ಹಂಗಂದ್ರೆ ನೀನೇ ಹೊಡೆದ್ಬಿಡು ಮಚ್ಚ. ಕೋಳಿ ತಲೆ ಇದೆಯಲ್ಲ ಕರೆಕ್ಟಾಗಿ ಇಲ್ಲಿ ಇಟ್ಟಿದ್ದೀನಿ. ಏನ್ ನಾನು ಹೇಳೋದು ಕೇಳಿಲ್ಲಿ, ನಮ್ ಬಾಯಾಗ ಬರೋ ಮಾತು ಯಾಕೆ ಹಿಂಗ್ ಬರ್ತೈತ ಅಂದ್ರೆ ನಮ್ಮನ್ನ ಎಷ್ಟ್ ಅಂತಿರೋದು, ಎಷ್ಟಣ್ಣ ಅಂದಿರೋದು ಈ ಲೋಕಲ್ ಮಕ್ಳು. ಎಲ್ಲ ಬೇರೆ ಲೆವೆಲ್ ಗೇಮ್. ನನಗೂ ಕಮೆಂಟ್ ಮಾಡೋದಾಗಿರ್ಲಿ, ಸೈಕ್ಗಳು ಕೊಡೋದಾಗಿರ್ಲಿ, ಇದನ್ನೆಲ್ಲ ಬೇಜಾನ್ ನೋಡ್ಬಿಟ್ಟಿದೀವಿ. ನಕ್ಕನ್ 2 ನಿಮಿಷ ಎಂಟಿ ಮಗನ ಸೈಡ್ ಗಿಟ್ಟೆ ಅನ್ಕೋ. ನನಗಿಂತ ದೊಡ್ಡ ರೌಡಿನೇ ಇಲ್ಲ ಕಣ ಬೆಂಗಳೂರಲ್ಲಿ. ಕಳ್ಸೋ, ಅದ್ ಯಾರನ್ನ ಕಳಿಸ್ತೀಯ ಕಳ್ಸೋ. ನೆಕ್ಸ್ಟ್ ಏನಾಗುತ್ತೆ ಅಂತ ಕುತೂಹಲದಿಂದ ಕಾಯ್ತಾ ಇರಿ. ಏನೋ ಬೇಕು ನಿನಗೆ, ಏನೋ ಬೇಕು. ನಮಸ್ಕಾರ ಕರ್ನಾಟಕ ಆ್ಯಂಡ್ ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಆ್ಯಕ್ಚುಲಿ ಇವತ್ತು ಡೈಲಿ ರೋಟೀನ್ನ ವಿಡಿಯೋ ಕವರ್ ಮಾಡೋಣ ಅಂತ ಅಂದ್ಕೊಂಡು ಬೆಳಗ್ಗೆನೆ ನಮ್ಮ ಅಮ್ಮ ಕೈಯಲ್ಲಿ ವಿಡಿಯೋನ ಮಾತು ಬೆಳ್ಳಿ, ಮೌನ ಬಂಗಾರ, ನಾನು ಬಂಗಾರಕ್ಕೆ ಬೆಲೆ ಕೊಡೋದು ಶೂಟ್ ಮಾಡಿಸ್ದೆ. ಬೆಡ್ಡಿಂದ ಎದ್ದೊಳ್ಳೋ ಥರ ಆ ವಿಡಿಯೋ ಕ್ಲಿಕ್ಕೇ ಆಗಿಲ್ಲ. ಆ್ಯಂಡ್ ಇವತ್ತಿನ ವಿಡಿಯೋ ಎಲ್ಲ ಯಾವ ಥರ ಹೋಗುತ್ತೆ ಅಂದರೆ, ಇವತ್ತು ಡೇ ಫುಲ್ ಏನೇನು ಮಾಡ್ತೀನೋ ಅದನ್ನು ವೀಡಿಯೋಗೆ ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸಂಡೇ ಆಗಿರೋದ್ರಿಂದ ಹೊರಗಡೆ ಎಲ್ಲೂ ಕೆಲಸ ಇಲ್ಲ. ಸೊ ಅದಕ್ಕೆ ಮನೇಲಿ ಏನೇನು ಮಾಡ್ತೀನಿ ಡೇ ಫುಲ್ಲು ಅದನ್ನೆಲ್ಲ ವೀಡಿಯೋಗೆ ಕವರ್ ಮಾಡೋಣ ಅಂತ ಇದ್ದೀನಿ. ಸೊ ಖಂಡಿತವಾಗ್ಲೂ ಈ ಒಂದು ವಿಡಿಯೋ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಸೊ ಫುಲ್ಲಾಗಿ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿಬಿಡಿ. ಆ್ಯಂಡ್ ನನ್ನ ನಿತ್ಯ ಕರ್ಮಗಳೆಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ಆ್ಯಂಡ್ ಜಸ್ಟ್ ಈಗ ತಾನೇ ಎದ್ದೆ. ಟೈಮ್ ಬಂದುಬಿಟ್ಟು 7:30 ಆಗ್ತಿದೆ ಬೆಳಗ್ಗೆ. ಆ್ಯಕ್ಚುಲಿ ನೈಟು ತುಂಬ ಲೇಟಾಗಿ ಮಲ್ಕೊಂಡೆ. ಸ್ವಲ್ಪ ಐ ಥಿಂಕ್ ಬಿಗ್ ಬಾಸ್ ನೋಡ್ತಾ ಇದ್ದೆ ಅನಿಸುತ್ತೆ. ನೈಟ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿರ್ಬೇಕಲ್ಲ. ಲೇಟಾಗಿ ಮಲ್ಕೊಂಡೆ. ಓಕೆ, ಚಾನಲ್ಗೆ ಹೊಸದಾಗಿ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಂಡು ಅಂತ ಹಾಕ್ಕೊಳ್ಳಿ. ಆ್ಯಂಡ್ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಆ್ಯಕ್ಚುಲಿ ಯು ಕ್ಯಾನ್ ಟೂ ಗುಡ್, ಯು ಕ್ಯಾನ್ ಟೂ ಬ್ಯಾಡ್. ಪರವಾಗಿಲ್ಲ ಸರ್. ಈಗೇನು ಸರ್, ಏನ್ರಣ ಅಕ್ಕ ತಂಗಿರ್ಗೆ, ಅಣ್ಣ ತಮ್ಮದಿರ್ಗೆ. ಓಕೆ, ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಸಿಗ್ತೀನಿ. A few moments later. A few minutes later.
ಓಕೆ ಕರ್ನಾಟಕ ಜಸ್ಟ್ ಈಗ ತಾನೇ ಟಿಫನ್ ಮುಗಿಸ್ದೆ. ಸಿಕ್ಕಾಪಟ್ಟೆ ಸೂಪರಾಗಿ ಪಡ್ಡು ಮಾಡಿದ್ರು ನಮ್ಮ ಮನೇಲಿ, ಸಾಕಾದಾಗಿತ್ತು. ಇವತ್ತು ಬಿಸಿಲು ನೋಡಿದ್ರೆ ಒಂಥರ ಸಾಕಾದಾಗೈತೆ ಬಿಸಿಲು. ತುಂಬ ದಿನ ಆದಮೇಲೆ ಈ ಥರ ಬಿಸಿಲು ನೋಡ್ತಾ ಇರೋದು ಬೆಂಗಳೂರಲ್ಲಿ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಯಾಕಂದರೆ ಮೋರ್ ದೆನ್ ಒಂದು ಮಂತಿಂದ ಸಿಕ್ಕಾಪಟ್ಟೆ ಮಳೆ ಇತ್ತು. ಪರವಾಗಿಲ್ಲ, ಇವಾಗ ಬಿಸಿಲು ಬಂದೋದು ಸೂಪರ್ ಆಗೈತೆ. ಇನ್ನೊಂದು ಥಿಂಗ್ ಏನಂದರೆ, ನನ್ನ ಫ್ರೆಂಡ್ ಫೋನ್ ಮಾಡಿಬಿಟ್ಟು ಸಿಕ್ಕಾಪಟ್ಟೆ ಬೈತಾ ಇದ್ದಾನೆ. ಮುಚ್ಚ ಬಾಯಿ, ನೀನು ಒಬ್ಬ ಫ್ರೆಂಡ್ ಏನೋ ಏನೇನೋ ಕತೆಗಳು ಹೇಳಿ ನನ್ನ ಮನ್ಸು ಕೆಡ್ಸಿ ನನಗೊಂದು ಮಾತು ಹೇಳ್ದೆ ನೀನು ಒಬ್ನೇ ಹೋಗಿದೀಯಲ್ಲ, ಇದೇನಾ ನೀನು ಫ್ರೆಂಡ್ಶಿಪ್ ಕೂಡ? ಇದು ಅದು ಆಮೇಲೆ ಅದು ಬರೋ ಅಂತ ಏನಕ್ಕೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ವಿಡಿಯೋಗೆ ಇನ್ನೂ ಕೂಡ ಲೈಕ್ ಬಟನ್ ತಟ್ಟಿಲ್ಲ ಅಂದರೆ ದಯವಿಟ್ಟು ಲೈಕ್ ಬಟನ್ ತಟ್ಟಿ. ಸೊ ಒಂದು ನಿಮಿಷ, ನಾನು ಬ್ಯಾಕಲ್ಲಿ ಕಂಟಿನ್ಯೂ ಮಾಡ್ತೀನಿ, ಬ್ಯಾಕ್ ಕ್ಯಾಮ್ರಾಯಿಂದ. ಸೊ ಅಲ್ಲಿ ನೋಡಿ, ನಿಮ್ಗೊಂದು ಟೆಂಪಲ್ ಕಾಣಿಸ್ತಿರುತ್ತೆ ಕರೆಕ್ಟಾಗಿ. ಅಲ್ಲಿ ಝೂಮ್ ಹಾಕ್ಬೋದು, ಝೂಮ್ ಹಾಕಿದ್ರೆ ಶೇಕ್ ಆಗುತ್ತೆ. ನಿನ್ಗೆ ಒಳ್ಳೇದಾಗ್ತದೆ, ನಿನಗೆ ಸೂರ್ಯ ಒಳ್ಳೇದಾಗ್ತದೆ ನಿನಗೆ. ಅಲ್ಲೊಂದು ಚಿಕ್ಕ ಟೆಂಪಲ್ ಕಾಣುತ್ತೆ ನಿಮಗೆ, ಕ್ಲೀನಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಬಿಸಿಲು ಬೇರೆ ಇದೆಯಲ್ಲ, ಕ್ಲಾರಿಟಿ ನನ್ನ ಮೊಬೈಲಲ್ಲಿ ಕಾಣಿಸ್ತಾನೆ ಇಲ್ಲ ನನಗೆ. ಸೊ ಇಲ್ಲಿರುತ್ತೆ, ಹಾಗೆ ನೀವು ಬಂದರೆ ಅಲ್ಲಿ ದೂರದಲ್ಲಿ ಪೆಂಡಲ್ ಹಾಕಿದ್ದಾರೆ, ನಿಮಗೆ ಕಾಣಿಸಿರುತ್ತೆ ಅಂತ ಅಂದ್ಕೊತೀನಿ. ಸೊ ನನ್ನ ಫ್ರೆಂಡು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ದ. ಸೊ ಇವತ್ತು ಬಂದ್ಬಿಟ್ಟು ಮಾಲೆ ಹಾಕಿ ಪ್ಲಸ್ ಹೊರಡ್ತಾ ಇರ್ತಾರೆ ಸೊ ಶಬರಿಮಲೆಗೆ. ಆ್ಯಂಡ್ ಇಲ್ಲಿರೋವಂಥ ಅವರ ಫ್ಯಾಮಿಲಿ ಆಗಿರ್ಬೋದು, ಊರು ಜನ ಆಗಿರ್ಬೋದು, ಸೊ ಅವ್ರನ್ನ ಕರೆಸಿ ಊಟ ಹಾಕ್ಸಿ ಈ ಥರ ಎಲ್ಲ ಫಂಕ್ಷನ್ ಇರುತ್ತವಲ್ಲ. ಸೊ ನಾನು ಹೋಗಿ ಬರ್ತೀನಿ ಅಂತ ಆಲ್ಮೋಸ್ಟ್ ಹೇಳಿದ್ದೆ ಅವನಿಗೆ. ಅನ್ಫಾರ್ಚುನೇಟ್ಲಿ ಬರೋಕ್ಕೆ ಆಗಿಲ್ಲ. ಸೊ ಮನೇಲಿ ಫಿಶ್ ಟ್ಯಾಂಕ್ ತೊಳಿಬೇಕು, ಅದು ಇದು ಅಂತ ಸಿಕ್ಕಾಪಟ್ಟೆ ಕೆಲಸ ಇದೆ. ಇವತ್ತು ಸಂಡೇ ಬೇರೆ ಅಲ್ವಾ. ಲಾಸ್ಟ್ ವೀಕ್ ನಾನು ಫಿಶ್ ಟ್ಯಾಂಕ್ ತೊಳೆದಿದ್ದು. ನಮ್ಮ ಮನೇಲಿ ಕ್ಯಾಟ್ ಫಿಶು ಕೊಯ್ ಅದು ಇದು ಅಂತ ಐತೆ. ಇದೆಲ್ಲ ತುಂಬ ಮೇಂಟೆನೆನ್ಸ್ ಜಾಸ್ತಿ ಇದೆ. ಸೊ ಅದಕ್ಕೋಸ್ಕರ ತೊಳಿಲೇಬೇಕು. ಆ್ಯಂಡ್ ಇವತ್ತು ತೊಳಿತೀನೋ ಇಲ್ವೋ ಗೊತ್ತಿಲ್ಲ. ನಾನಂತೂ ತುಂಬ ದಿನ ಆದಮೇಲೆ ಈ ಥರ ಒಂದು ಡಿಸಿಷನ್ ತಗೊಂಡು ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಡೇ ಪೂರ್ತಿ ನಾನು ಏನೇನು ಮಾಡ್ತೀನಿ ಅದನ್ನು ಬ್ಲಾಗಾಗಿ ಕವರ್ ಮಾಡೋಣ ಅಂತ ಅಂದ್ಕೊಂಡು ಈ ಒಂದು ಬ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ಓಕೆ, ಆ್ಯಂಡ್ ಇನ್ನೊಂದು ಪ್ಲ್ಯಾನ್ ಇದೆ, ಅದನ್ನು ಸ್ವಲ್ಪ ಹೊತ್ತಾದಮೇಲೆ ನಿಮ್ಮ ಹತ್ರ ಹೇಳ್ತೀನಿ ವರ್ಕೌಟ್ ಆಗುತ್ತೋ ಇಲ್ವೋ ಅಂತ. ಓಕೆ, ಸ್ವಲ್ಪ ಹೊತ್ತಾದಮೇಲೆ ಕಂಟಿನ್ಯೂ ಮಾಡ್ತೀನಿ. Few inches later. ನಿಮ್ಮ ಮನೆ ಹತ್ರ ಯಾವ್ದಾನ ಒಂದು ಚರ್ಚ್ ಇದ್ದರೆ, ಖಂಡಿತವಾಗ್ಲೂ ಯಾರನ್ನ ಬ್ಲಾಗರ್ಸ್ ಇದ್ದರೆ, ಯೂಟ್ಯೂಬರ್ಸ್ ಇದ್ದರೆ ದಯವಿಟ್ಟು ದೂರ ಹೋಗ್ಬಿಡಿ. ನಮ್ಮ ದೇಶ ರೀ ಇದು ರೀ, ನಾವು ಕಟ್ಟಿರೋ ದೇಶ ರೀ ಇದು. ನಾವು ಯಾವ ಜಾತಿ ಇಲ್ಲ ರೀ. ನೋಡ್ರಿ ಅಮಾಯಕರು ಹೆಂಗ್ ಕೂತವ್ರೆ. ಇಲ್ಲಾಂದ್ರೆ ನನ್ನಂಗೆ ಬೈಕೊಂತ ಇರ್ತೀರಾ. ಪಕ್ಕದಲ್ಲೇ ಒಂದು ಚರ್ಚ್ ಇದೆ ಗುರು, ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದ್ದಾರೆ. ಸಂಡೇ ಬೇರೆ ಇವತ್ತು, ಪಾಡ್ಕೊತಾ ಇದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಟೈಮ್ ಬಂದುಬಿಟ್ಟು 12 o'clock ಆಗ್ತಿದೆ. ಆ್ಯಂಡ್ ಆಗಲೇ ಒಂದು ಪ್ಲ್ಯಾನ್ ಅಂತ ಹೇಳಿರ್ತೀನಿ. ಅನ್ಫಾರ್ಚುನೇಟ್ಲಿ ಅದು ವರ್ಕೌಟ್ ಆಗೋಲ್ಲ. ಅದನ್ನು ತಲೆಯಿಂದ ಕಿತ್ತು ಬಿಸಾಕ್ಬಿಟ್ಟು ಹಾಗೆ ವಿಡಿಯೋ ಶೂಟ್ ಮಾಡೋಕ್ಕೆ ಶುರು ಮಾಡಿದೆ. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ, ಈ ವಿಡಿಯೋ ಇವತ್ತು ನೋಡ್ತಾ ಇರ್ತೀರಾ, ಬ್ಲಾಗ್ನ ನೋಡ್ತಾ ಇರ್ತೀರಾ. ನಾಳೆ ಬೇರೆ ಬ್ಲಾಗ್ನ ಹಾಕ್ತೀನಿ. ಆ ಬ್ಲಾಗ್ ನೀನ್ ಯಾರ ನಮ್ಗೆ ಊಬ್ಕೊಂಡ್ಬಿಡ್ತೀವಿ ನಿನ್ನ. ಎಷ್ಟು ಜನ ರೆಸ್ಟ್ ಬ್ಲಾಗ್ ನಿಮ್ಗೆ ಇಷ್ಟ ಆಗಲ್ಲ, ಹೊಸ್ದಾಗಿ ವಿಸಿಟ್ ಮಾಡಿರ್ತೀರಾ, ಆಮೇಲೆ ಅನ್ಸಬ್ಸ್ಕ್ರೈಬ್ ಮಾಡೋಕ್ಕೂ ಕೂಡ ಚಾನ್ಸ್ ಇದೆಯಲ್ಲ. ಸೊ ಅದಕ್ಕೆ ಹೇಳಿ ನಾನು ಚಾನಲ್ ಬಗ್ಗೆ ಚಿಕ್ಕದಾಗೊಂದು ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ರೆ ಹೊಸ್ದಾಗೂ ಬಂದಿರೋರ್ಗೂ ಅರ್ಥ ಆಗುತ್ತೆ, ಅಲ್ಲೇ ಸಬ್ಸ್ಕ್ರೈಬರ್ಸ್ಗೂ ಗೊತ್ತಾಗುತ್ತೆ ಅಂತ ಹೇಳಿ ಅದನ್ನು ಶೇರ್ ಮಾಡೋಣ ಅಂತ ಹೇಳಿ ಹಾಗೆ ವಿಡಿಯೋ ಶೂಟ್ ಮಾಡಿದ್ದೆ ಅಷ್ಟೇ. ಆ್ಯಂಡ್ ಶಾಪ್ ಹತ್ರ ಕೂಡ ಹೋಗ್ಬೇಕು, ಸ್ವಲ್ಪ ಕೆಲಸ ಇದೆ. ಹಾಗೆ ನಾನು ಹೋಗ್ತಾ ಬ್ಲಾಗ್ ಮಾಡೋಕ್ಕಾದ್ರೆ ಬ್ಲಾಗ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ, ತುಂಬ ಜನ ಏನು ಮಾಡ್ತಾರಂದರೆ, ನಾನು ಇದನ್ನು ಮಾಡಿದ್ದೀನಿ. ನಾನು ಇಲ್ಲ ಅಂತ ಖಂಡಿತವಾಗ್ಲೂ ಹೇಳಲ್ಲ, ನಾನು ಇದನ್ನು ಮಾಡಿದ್ದೀನಿ. ಹಿಂಗಂದರೆ ಒಂದು ವಿಡಿಯೋ ನಮಗೆ ಇಷ್ಟ ಆಗಿರುತ್ತೆ, ಒಂದು ವಿಡಿಯೋಯಿಂದ ನಾವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟಿರ್ತೀವಿ. ನಾಳೆ ಬೇರೆ ಬೇರೆ ಥರದ ವೀಡಿಯೋಸು ಡಿಫ್ರೆನ್ಸಾಗಿ ಹಾಕುವಾಗೆಲ್ಲ ನಮಗೇನು ಅನಿಸುತ್ತೆ, ಇದು ಯಾವುದೂ ಗುರು ಇದು ಸೈಕು ಅನ್ನೋ ಥರ ಆಗ್ಬಿಡುತ್ತೆ. ನಾವೇನು ಮಾಡ್ಬಿಡ್ತೀವಿ, ಅನ್ಸಬ್ಸ್ಕ್ರೈಬ್ ಮಾಡಿಬಿಡ್ತೀವಿ. ನಾನು ಪ್ರೀತಿ ಮಾಡಿದವ್ರನ್ನೆಲ್ಲ ಕಳ್ಕೊಂಡೆ, ನನ್ನ ಮಾತ್ರ ಹೇಗಾದ್ರೂ ಮಾಡಿ ಉಳಿಸ್ಕೋತೀನಿ ಅಂತಿದ್ದೆ. ಅದೊಂಥರ ಬೇಜಾರಾಗ್ಬಿಡುತ್ತೆ. ಯಾರು ಚಾನಲ್ ಇಟ್ಟಿರ್ತಾರೋ ಅವ್ರಿಗೆ ಬೇಜಾರಾಗ್ಬಿಡುತ್ತೆ. ಯಾಕಂದರೆ ಇವತ್ತೊಂದು 10K ತನಕ ಸಬ್ಸ್ಕ್ರೈಬರ್ಸ್ ಇರ್ತಾರೆ, ಓಕೆನಾ. ಟಕ್ ಅಂತ ಹೇಳಿ ಒಂದು 100-200 ಜನ ಅನ್ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ಏನು ಸ್ಟೋರಿ ಅವ್ರದ್ದೆಲ್ಲ, ಸಿಕ್ಕಾಪಟ್ಟೆ ಬೇಜಾರಾಗಿ ಹೋಗ್ಬಿಡ್ತಾರೆ. ಆ ಥರನೂ ನನಗೂ ನಡೆದಿದೆ. ಸೊ ಎಷ್ಟು ತಿರ್ಗಾ ಹೋಗುತ್ತೆ ಅದೆಲ್ಲ ಮಾಮೂಲಿ, ಕಾಮನ್, ಅದೆಲ್ಲ ದೊಡ್ಡ ವಿಷಯನೇ ಅಲ್ವೇ ಅಲ್ಲ. ಆದರೆ ಒಂಥರ ಲೈಟಾಗಿ ಸೈಡಲ್ಲೆಲ್ಲೋ ಬೇಜಾರಾಗ್ತಾ ಇರುತ್ತೆ. ಅದನ್ನು ಮಾಡಬಾರ್ದು ಅಂತ ಹೇಳಿ ನಾನೇ ನನ್ನ ಚಾನಲ್ ಬಗ್ಗೆ ಚಿಕ್ಕದಾಗಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನಂದರೆ, ಆ್ಯಕ್ಚುಲಿ ಗೇಮಿಂಗೋಸ್ಕರನೇ ಶುರು ಮಾಡಿದ್ದು. ಇಲ್ಲಿ ಗೇಮಿಂಗ್ ಮಾತ್ರನೇ ಅಲ್ಲ ಗುರು, ಒಂದೇ ಬಾಳೆ ಎಲೆಯಲ್ಲಿ ಸಿಕ್ಕಾಪಟ್ಟೆ ಊಟ ಸಿಕ್ಕೋ ಥರ.
ಹೊಡಿತೀನಿ ಬೋಳಿ ಮಗನೇ. ನೀನ್ ಲ್ಯಾಂಗ್ವೇಜ್ ಎಲ್ಲ ನೀನ್ ಏರಿಯಾದಲ್ಲಿ ಇಟ್ಕೋ, ನನ್ ಮುಂದೆ ಅಲ್ಲ. ನಡಿ ಆಚೆ. ನನ್ನ ಚಾನಲಲ್ಲಿ ಎಲ್ಲ ಕಂಟೆಂಟು ಐತೆ. ಖಂಡಿತವಾಗ್ಲೂ ಯಾರು ಕೂಡ ಅನ್ಸಬ್ಸ್ಕ್ರೈಬ್ ಆಗಬೇಡಿ. ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕೋ ಎಲ್ಲ ಥರದ ವೀಡಿಯೋಸ್ ನಮ್ಮ ಚಾನಲ್ ಐತೆ. ಯಾವ್ಯಾವ ದೊಡ್ಡ ದೊಡ್ಡ ಚಾನಲ್ 1 ಮಿಲಿಯನ್ 4 ಮಿಲಿಯನ್ ಚಾನಲ್ ಇರುತ್ತಲ್ಲ, ಆ ಚಾನಲಲ್ಲಿ ಏನೇನು ಮಾಡಿರ್ತಾರೋ ಈ ಒಂದು ಚಿಕ್ಕ ಚಾನಲಲ್ಲಿ ಎಲ್ಲ ವಿಷಯನೂ ನಾನು ಮಾಡಿದ್ದೀನಿ. ಲಡ್ಡು ಮುತ್ತನ ಅವತಾರ ಈಗಿನ ಸಂಚಾರಿ. ಅದು ನನ್ನ ಬೆಸ್ಟ್ ನಾನು ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ನೋಡಿ, ಎಲ್ಲರೂ ಸಪೋರ್ಟ್ ಮಾಡಿ. ಅನ್ಸಬ್ಸ್ಕ್ರೈಬ್ ಮಾತ್ರ ಆಗಬೇಡಿ. ಆ್ಯಂಡ್ ನಮ್ಮಮ್ಮ ಎಲ್ಲೋ ಹೊರಗಡೆ ಹೋಗ್ಬೇಕು ಅಂತ ಹೇಳಿದ್ದಾರೆ, ಸೊ ಎಲ್ಲೋ ಶಾಪ್ ತನಕ ಹಾಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ. ಅದೊಂದೇ ಕೇಳೋದು, ಲೈಕ್ ಮಾಡ್ತಾ ಈ ಒಂದು ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ. ಓಕೆ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. 12 seconds later. ನಾನು ಹೇಳ್ತೀನಿ, ಹಂಗೆ ಅನಲೈಸ್ ಮಾಡಿ ನೋಡಿ. 2024 ಯಾರು ಕೂಡ ಈ ಥರದೊಂದು ವಿಡಿಯೋನ ಕ್ಯಾಪ್ಚರ್ ಮಾಡಿ ಪೋಸ್ಟ್ ಮಾಡಿಲ್ಲ. ನೋಡಕ್ ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸ್ತಾರೆ, ಬಟ್ ಸಖತ್ ಗೋಳಿಕತ್ತಾರೆ, ನಮ್ಮನ್ನ ತುಂಬಾ ಗೋಳಿಕೊಂಡಿದ್ದಾರೆ. ಅದು ನಮ್ಮ ಕನ್ನಡ ಚಾನಲಲ್ಲಿ ಮಾಡಿದ್ದಾರೆ. ಅಫ್ಕೋರ್ಸ್ ಅದು ಒಂದು 60 ಸೆಕೆಂಡ್ ಶಾರ್ಟ್ ವೀಡಿಯೋಲಿರುತ್ತೆ ಅಷ್ಟೇ, ಯಾರು ಲಾಂಗ್ ವೀಡಿಯೋ ಮಾಡೇ ಇಲ್ಲ. ನಾನು ಮಾಡ್ತಾ ಇದ್ದೀನಿ ಅಂದರೆ ನನಗೆ ನಾನೇ ಆ್ಯಡ್ಸ್ ಆಫ್ ಅಂತ ಹೇಳ್ಕೊಬೇಕು. ಯಾಕಂದರೆ ಎಲ್ಲ ಪ್ರೈವೇಸಿ ವಿಷಯಗಳು ದಾಟಿದ್ದಿಲ್ಲಿ, ಓಕೆನಾ. ಎಲ್ಲವೂ ಹೇಳ್ಕೊಬೇಕು, ಎಲ್ಲವೂ ಮಾಡಬೇಕು ಅಂದರೆ ನಮಗೆ ಪ್ರೈವಸಿನೇ ಇಲ್ದಂಗೆ ಆಗ್ಬಿಡುತ್ತೆ. ಇನ್ನೊಂದೇನೆಂದರೆ ತುಂಬ ಜನ ಆಡ್ಕೊಳಕ್ಕೆ ಶುರು ಮಾಡಿಬಿಡ್ತಾರೆ. ಇದೆಲ್ಲ ಕಲ್ಪನೆಲೇ ಇರಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ಇನ್ನೇನು ಹಿಂಗೆಲ್ಲ ವೀಡಿಯೋ ಹಾಕ್ತಾನೆ, ಹಿಂಗೆಲ್ಲ ಮಾಡ್ತಾನೆ ಅಂತ ತುಂಬ ಜನ ಆಡ್ಕೊಳಕ್ಕೂ ಶುರು ಮಾಡ್ಕೊತಾರೆ. ಆಲ್ರೆಡಿ ನಾನು ಒಂದು ವೀಡಿಯೋ ಶೂಟ್ ಮಾಡಿದ್ದೆ, ಅದರಲ್ಲಿ ಎಲ್ಲ ವಿಷಯನೂ ಶೇರ್ ಮಾಡಿದ್ದೆ, ಇನ್ಕ್ಲೂಡಿಂಗ್ ನನ್ನ ಲವ್. ಈ ಮೂವಿ ಇದೆಯಲ್ಲ, ಒಂದು ಮಿಸ್ ಇರು ಸರ್, ಒಂದು ಸ್ವಲ್ಪ ಕಣ್ಣೀರು ಒಳಸ್ಕೊಳ್ತೀನಿ. ಈ ಮೂವಿ ಇದೆಯಲ್ಲ ಸೂಪರ್ ಆಗಿದೆ, ಏನ್ಗೆ ಹೇಳ್ತೀರಾ? ಪರ್ಸ್ನಲ್ ಲವ್ ಬಗ್ಗೆ ಕೂಡ ನಾನು ಶೇರ್ ಮಾಡಿಬಿಟ್ಟಿದ್ದೆ. ಇದನ್ನು ಹಾಕಿದ್ರೆ ಖಂಡಿತವಾಗ್ಲೂ ಏನೋ ಒಂದು ನಡೆಯುತ್ತೆ ಅಂತ ಹೇಳಿ ನಾನು ಅದನ್ನು ಪೋಸ್ಟು ಮಾಡಿಲ್ಲ, ಡಿಲೀಟ್ ಮಾಡಿಬಿಟ್ಟೆ. ಆ್ಯಂಡ್ ಡೇ ಪೂರ್ತಿ ಮನೇಲೇ ಇಟ್ಕೊಂಡು ಒಂದು ಬ್ಲಾಗ್ ಮಾಡೋದಂತೂ ಸೀರಿಯಸ್ ಆಗಿ ಟಫೆಸ್ಟ್ ಒಂದು ವಿಷಯ ಆಗಿರುತ್ತೆ. ನಾನು ಹೆಂಗಂದ್ರೆ, ನನ್ನ ಕ್ಯಾರೆಕ್ಟರ್ ಹೆಂಗಂದ್ರೆ, ಒಂದು ಸುತ್ತಮುತ್ತ ಒಂದಷ್ಟು ಜನ ಹುಡುಗರು ಇರ್ತಾರೆ, ಮಧ್ಯದಲ್ಲಿ ನಾನು ಇರ್ತೀನಿ. ಆಡ್ಕೊಂಡು ಬ್ಲಾಗ್ ಮಾಡಿಕೊಂಡು ಹಿಂಗೆಲ್ಲ ಇದ್ದೆ. ಇವತ್ತು ಡೇ ಪೂರ್ತಿ ನಿಮಗೋಸ್ಕರ ಟೈಮ್ ತೊಗೊಂಡು ಆ್ಯಂಡ್ ನನಗೋಸ್ಕರ ಕೂಡ ಟೈಮ್ ತೊಗೊಂಡು ಒಂದು ಬ್ಲಾಗ್ನ ಇವತ್ತು ಶೂಟ್ ಮಾಡ್ತಾ ಇದ್ದೀನಿ. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಯಾವ ಥರ ಎಲ್ಲ ಇರುತ್ತೆ ಅನ್ನೋದ್ರಲ್ಲಿ. ಸೊ ಅಷ್ಟೊಂದೇನು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಎಲ್ಲ ಗುರು. ಜಾಲಿ ಜಾಲಿ ಎಲ್ಲ ಜಾಲಿ, ಜಾಲಿ 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 ಎಲ್ಲ ಜಾಲಿ, ಜಾಲಿ ಜಾಲಿ ಎಲ್ಲ ಜಾಲಿ. ಲೈಟಾಗಿ ಒಂದಿಷ್ಟು ಇರ್ಬೋದು ಅಷ್ಟೇ. ಓಕೆ, ಬೋರ್ ಹೊಡಿಸ್ಬಾರ್ದು ಅಂತ ಹೇಳಿ ನಾನು ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಹೇಳಿ ನಾನು ಏನು ಮಾಡ್ತಾಯಿದ್ದೀನಿ, ನನಗೂ ಕೂಡ ಬೋರ್ ಹೊಡಿತಾ ಇದೆ, ಓಕೆನಾ. ಅದಕ್ಕೆ GTA 5 ಇದೆ, ಸ್ವಲ್ಪ ಹೊತ್ತು ಪ್ಲೇ ಮಾಡೋಣ. ಅದೇ ಥರ ನೀವು ಕೂಡ ಒಂದು ಗೇಮ್ನ ಎಂಜಾಯ್ ಮಾಡ್ಬೋದು, ನಾನು ಎಂಜಾಯ್ ಮಾಡ್ಬೋದು, ಬೋರೇ ಇಲ್ದಂಗೆ ತೊಗೊಂಡೋಗ್ಬೋದು. ಟಿಲ್ ಟು ಎಂಡ್ 12 o'clock ನಮ್ಮ ಒಂದು ಬ್ಲಾಗ್ ಎಂಡ್ ಆಗೋ ಟೈಮು. ಅಲ್ಲಿ ತನಕ ಈ ಒಂದು ಬ್ಲಾಗ್ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರುತ್ತೆ, ಕಂಟಿನ್ಯೂಸ್ ಆಗಿ ನೀವು ನೋಡಿ. ಆ್ಯಂಡ್ ಟೈಮ್ ಬಂದುಬಿಟ್ಟು ಆಲ್ಮೋಸ್ಟ್ 6 ಆಗ್ತಾಯಿದೆ. ನಾನು ಹೀಗೆ ಸುಮ್ಮನೆ ನಡ್ಕೊಂಡು ಹೋಗಿ ತಿರ್ಗಾ ಮನೆಗೆ ವಾಪಸ್ ಬಂದೆ. ಟೈಮ್ ಬಂದುಬಿಟ್ಟು 1:46 ಆಗ್ತಿದೆ ಎಕ್ಸಾಕ್ಟಾಗೆ. ನೋಡುವ ಏನೇನಾಗತ್ತೆ ಅಂತ. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ, ಬರುವಂಥ ಅಪ್ಕಮಿಂಗ್ 2025 ಯಾವ ಲ್ಯಾಪ್ಟಾಪ್, ಗೇಮಿಂಗ್ ಲ್ಯಾಪ್ಟಾಪ್ ಬೆಸ್ಟ್ ಆಗಿರುತ್ತೆ ಅಂತ ಕೇಳಿದ್ರೆ ನನ್ನ ಹತ್ರ ಇರೋವಂಥ ಲ್ಯಾಪೇ ಬೆಸ್ಟ್ ಆಗಿರುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಇದ್ರ ಬಗ್ಗೆ ನಾನು ಅನ್ಬಾಕ್ಸಿಂಗ್ ವೀಡಿಯೋನ ಇಲ್ಲ ಲ್ಯಾಪ್ಟಾಪ್ ರಿವ್ಯೂ ವೀಡಿಯೋನ ಯಾವುದನ್ನ ಒಂದು ಮಾಡ್ತೀನಿ, ಅದರಲ್ಲಿ ಫುಲ್ ಡೀಟೇಲಾಗಿ ತಿಳಿಸ್ತೀನಿ. ಇವಾಗ ಜಸ್ಟ್ ನಾನು ತೋರಿಸ್ತೀನಿ ನನ್ನ ಒಂದು ಲ್ಯಾಪ್ಟಾಪ್ ಯಾವ ಥರ ಇರುತ್ತೆ ಅನ್ನೋದನ್ನು ನಾನು ಮಾತ್ರ ಡೀಟೇಲಾಗಿ ತೋರಿಸ್ತೀನಿ. ನೋಡಿ, ಕಾಣಿಸ್ತಿದ್ಯಾ? ಸೊ ಇದು ಹ್ಯಾಸಸ್ ಟಫ್ ಗೇಮಿಂಗು. ಸೊ ಸೂಪರ್ ಪರ್ಫಾರ್ಮೆನ್ಸ್ ಇದೆ ಲ್ಯಾಪ್ಟಾಪಲ್ಲಿ. ಈಟ್ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ ಗುರು. ಸೊ ಈಟ್ ಎಲ್ಲ ನೆನ್ಸ್ಕೊಂಡೆ ನೋಡಬಾರ್ದು. ಗೇಮಿಂಗ್ ಲ್ಯಾಪ್ಟಾಪಲ್ಲೆಲ್ಲ ಬ್ಲಾಸ್ಟ್ ಚಚ್ತಾ ಇರುತ್ತೆ, ಈಟೆಲ್ಲ ಅಷ್ಟೊಂದು ಈಟ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಸೊ ಇದನ್ನು ಓಪನ್ ಮಾಡಿ ಇವಾಗ ಒಂದು ಚಿಕ್ಕ ಪ್ಲೇ ಹಾಕೋಣ ಅಂತ ಹೇಳಿ ನಾನು ಇದ್ದೀನಿ. ಯಾಕಂದರೆ ಮನೇಲೇ ಇರೋದು ಸಿಕ್ಕಾಪಟ್ಟೆ ಕಷ್ಟ ಆಗೋರು. ಒಂದು ಕಡೆ ಟ್ರಾವೆಲ್ ಮಾಡ್ಬಿಟ್ಟು ಬಂದುಬಿಟ್ರೆ ವ್ಲಾಗ್ ಕವರ್ ಮಾಡಿದ್ರೆ ಅದು ಬೋರ್ ಇಲ್ದಂಗೆ ಒಂಥರ ಹೋಗ್ತಾ ಇರುತ್ತೆ. ಮನೇಲಿದ್ದು ಒಂದು ವ್ಲಾಗ್ ಮಾಡಬೇಕು ಅಂದರೆ ಅದು ನನಗೆ ಗೊತ್ತಿದ್ದಂಗೆ ಚಿಕ್ಕ ವಿಷಯ ಅಲ್ಲ. ಯಾಕಂದರೆ ಸೌಂಡು, ನಾಯ್ಸು, ಒಂದು ಕಡೆ ಸೀರಿಯಲ್ಲು, ಅದು ಇದು ಓಡ್ತಾ ಇರುತ್ತೆ. ಹಿಂಗೆ ಇರ್ತವೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಇನ್ನೇಂಗೆ ಇರ್ತವೆ. ಸೊ ಓಕೆ, ಇವಾಗ ನಾನು
ಬ್ಯಾಕ್ ಕ್ಯಾಮ್ರಾಯಿಂದ ತೋರಿಸ್ತೀನಿ ಹೇಗೆಲ್ಲ ಕಾಣುತ್ತೆ ಅಂತ ನನ್ನ ಲ್ಯಾಪ್ಟಾಪು. ಒಂದೇ ಒಂದು ನಿಮಿಷ. ಸಿಕ್ಕಾಪಟ್ಟೆ ವೆಯ್ಟ್ ಇದೆ, 2.5 kg ಇದೆ ಗುರು ಲ್ಯಾಪ್ಟಾಪ್. ಇದು 2.5 kg ಇದೆ ಲ್ಯಾಪ್ಟಾಪು. ಈ ವೆಯ್ಟ್ ಎಲ್ಲ ನಾವು ಎತ್ಕೊಂಡು ಬ್ಯಾಗಲ್ಲಿ ಹಾಕೊಂಡು ಹೋಗೋಕ್ಕೆಲ್ಲ ಚಾನ್ಸೇ ಇಲ್ಲ. ನಾನು ಇದುವರೆಗೂ ಎಲ್ಲೂ ಎತ್ಕೊಂಡು ಹೋಗಿಲ್ಲ ಇದನ್ನು. 2.5 kg ತನಕ ಇದೆ. ಅದೇ ನಮಗೆ ಬ್ಯಾಕ್ ಪೇಯ್ನೇ ಬಂದುಬಿಡುತ್ತೆ. ನಾವೇನು ಹಿಂಗೆ ಇಟ್ಕೊತೀವಲ್ಲ, ಹಿಂಗೆ ಇಟ್ಕೊಂಡಾಗ ಏನು ವೆಯ್ಟ್ ಕಾಣಿಸಲ್ಲ. ನಮ್ಮ ಬ್ಯಾಕಲ್ಲಿ ಬ್ಯಾಗ್ ಹಾಕ್ಕೊಂಡು ಹೋದಾಗ ವೆಯ್ಟ್ ಖಂಡಿತವಾಗ್ಲೂ ಕಾಣಿಸುತ್ತೆ. ನಾನು ಇದುವರೆಗೂ ಎಲ್ಲೂ ಟ್ರಾವೆಲ್ ಮಾಡುವಾಗ ಎತ್ಕೊಂಡು ಹೋಗಿಲ್ಲ. ನಾನು ಇದು ತೊಗೊಂಡಿದ್ದೆ ನನಗೆ ಎಡಿಟಿಂಗ್ಗೋಸ್ಕರ ಆ್ಯಂಡ್ ಗೇಮಿಂಗ್ ಅಂದ್ಕೊಂಡ್ರೆ ನಾನು ಸ್ಟಾರ್ಟಿಂಗ್ ತೊಗೊಂಡಾಗ GTA 5 ಮಾತ್ರನೇ ಇದರಲ್ಲಿ ಮಾಡಬೇಕು ಅಂತ ಇದ್ದೆ. ಇವಾಗ ಎಲ್ಲ ಗೇಮು ಮಾಡ್ತೀನಿ ಆ್ಯಂಡ್ PC ಕೂಡ ನನ್ನ ಹತ್ರ ಅವೈಲೇಬಲ್ ಆಗಿದೆ. ನೋಡಿ RGB ಲೈಟ್ ಎಲ್ಲ ಬರುತ್ತೆ ಸೂಪರಾಗಿ. ನಾನು ಒಂದು ಸ್ಲೋ ಮೋಷನಲ್ಲಿ ಒಂದು ವಿತ್ ಸಾಂಗ್ ಜೊತೆ ಇದನ್ನು ತೋರಿಸ್ತೀನಿ, ಇನ್ನೂ ನಿಮಗೆ ಸೂಪರಾಗಿ ಚೆನ್ನಾಗಿ ಕಾಣಿಸ್ಬೋದು. ಹೇಗಿದೆ ಗುರು ಲೈಟ್ ಸೆಟಪ್ಪು? ಸೂಪರ್ ಆಗಿದೆ. ಆಲ್ರೆಡಿ ನನ್ನ ಗೇಮಿಂಗ್ ವೀಡಿಯೋಸಲ್ಲೆಲ್ಲ ನೋಡಿರ್ತೀರಾ ಈ ಸೆಟಪ್ನ. ಇವಾಗ ಅನ್ಲಾಕ್ ಮಾಡಿ ತೋರಿಸ್ತೀನಿ ನಿಮಗೆ, ಅವಾಗ ನಿಮ್ಗೆ ಇನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ. ಸೊ ನಾನು ಲಾಕು ನನ್ನ ಹೆಸರೇ ಇಟ್ಟಿದ್ದೀನಿ ಪ್ರಶಾಂತ್ ಅಂತ. ಸೊ ಇದೇ ನನ್ನ ಒಂದು ವಾಲ್ಪೇಪರ್. ಇವರು ಮುರುಘಾ ಅಂದರೆ ಷಣ್ಮುಖ ದೇವರು ಇರ್ತಾರಲ್ಲ ಅವರು. ಆ್ಯಂಡ್ ಇದು ಅವ್ರ ಡವ್ ಅಂದ್ಕೊಳ್ಳಿ. ನೋಡೋದು ಖುಷಿ ಪಡೋದು ನಾನು ನೋಡಿ ಫ್ರಸ್ಟ್ರೇಟ್ ಆಗೋದು. ಆ್ಯಂಡ್ ನಮ್ಮ GTA 5 ಇಲ್ಲಿದೆ. ಆ್ಯಕ್ಚುಲಿ ನಾನು ಜಸ್ಟ್ ಈಗ ತಾನೇ ನನ್ನ ಒಂದು PC-ಯಿಂದ ಕಾಪಿ ಮಾಡಿದೆ ಆಡೋಣ ಅಂತ. ಯಾಕಂದರೆ ಇದರಲ್ಲಿ ಅಷ್ಟೊಂದು ವಿಸಿಬಿಲಿಟಿ ಇಲ್ಲ ನನಗೆ. ಯಾಕಂದರೆ ಒಂದೊಂದು ಗೇಮು ಡೌನ್ಲೋಡ್ ಮಾಡಿ ಪ್ಲೇ ಮಾಡ್ತಾ ಇರ್ತೀವ, ಆವಾಗ ಯಾವ ಗೇಮ್ ಇಷ್ಟ ಆಗುತ್ತೋ ಆ ಗೇಮ್ನ ನಾನು ಗೇಮ್ ಪ್ಲೇ ತೊಗೊಂಬರ್ತೀನಿ. ಇಲ್ಲ ಅಂದರೆ ನಾನು ಡಿಲೀಟ್ ಮಾಡಿಬಿಡ್ತೀನಿ. ಇದರಲ್ಲೂ ಅದೇ ಕೆಲಸ ಮಾಡಿದ್ದೆ. ಇವಾಗ ಪೆನ್ಡ್ರೈವಿಂದ ಇದಕ್ಕೆ ಕಾಪಿ ಮಾಡ್ಕೊಂಬಂದಿದ್ದೀನಿ. ನಮ್ಮ ಮೌಸ್ನ ಇವಾಗ ಕನೆಕ್ಟ್ ಮಾಡಿಬಿಡೋಣ. ಯಾಕಂದರೆ ಲೆಫ್ಟಲ್ಲಿ ಕ್ಯಾಮ್ರಾ ಇರುತ್ತೆ, ರೈಟಲ್ಲಿ ಮೌಸ್ ಇರಬೇಕು ಕರೆಕ್ಟಾಗಿ. ಆ್ಯಂಡ್ RGB ಏನು ಲೈಟ್ ನೋಡ್ತಾ ಇದ್ದೀರಾ, ಇದೆಲ್ಲ ನೆಕ್ಸ್ಟ್ ಲೆವೆಲ್ ಗುರು ಲೈಟು. ನೈಟ್ ಟೈಮಲ್ಲಿ RGB ಎಲ್ಲ. ಸೊ ಯಾರೆಲ್ಲ ಇದನ್ನು ಪರ್ಚೇಸ್ ಮಾಡಬೇಕು ಅಂತ ಇದ್ದೀರೋ ಖಂಡಿತವಾಗ್ಲೂ ಪರ್ಚೇಸ್ ಮಾಡಿ, ಸಕ್ಕದಾಗಿದೆ. ಹೆಂಗಿದ್ರೂ ಹೆಚ್ಚು ಕಡಿಮೆ ಒಂದು 10 ವರ್ಷ ತನಕ ಖಂಡಿತವಾಗ್ಲೂ ಇದು ಮೇಂಟೈನ್ ಆಗುತ್ತೆ ನನಗೆ ಗೊತ್ತಿದ್ದಂಗೆ. ಯಾಕಂದರೆ ನಾನು ಆ ಥರ ಮೇಂಟೈನ್ ಮಾಡ್ತಾ ನಾನು ಹೇಳ್ದೆ ಅಲ್ಲ ಲೌಡಾನು ಆಗಲ್ಲ ಅಂತ. ಇದ್ದೀನಿ. 1 ವರ್ಷದಲ್ಲೇ ಗೊತ್ತಾಯಿತು ಗುರು ಇದು ಯಾವ ಥರ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತ. ಆಗಿದೆ. ಯಾರೆಲ್ಲ ತೊಗೊಬೇಕು ಅಂತ ಇದ್ದೀರೋ ಖಂಡಿತವಾಗ್ಲೂ ತಗೊಳ್ಳಿ. ನಾನು ಇದ್ರ ಬಗ್ಗೆ ಖಂಡಿತವಾಗ್ಲೂ ವಿಡಿಯೋ ಮಾಡ್ತೀನಿ. ಓಕೆ, ಇವಾಗ ಹಂಗೆ 2 ಕಡೆನೂ ನಾನು ಇದು ಮಾಡ್ತಾ ಇರ್ತೀನಿ ಕ್ಯಾಮ್ರಾ. ಗೇಮ್ ಪ್ಲೇ ಒಳಗಡೆ ಎಂಟ್ರಿ ಕೊಟ್ಟಾಯ್ತು ಗುರು. ನಮ್ಮ ಜೊತೆಲಿ ಇದ್ದಾನೆ ಮೈಕಲ್. ಸೊ ಮೈಕಲ್ ಜೊತೆಲಿ ಯಾರಿದ್ದೀವಿ, GP ಗೇಮಿಂಗ್ ಇನ್ ಕನ್ನಡ. ಸೊ GTA 5 ಮೈಕಲ್ ಕ್ಯಾರೆಕ್ಟರ್ ಗೊತ್ತಾಗಬೇಕು ನಿಮಗೆ ಅಂದರೆ, ಸೊ ಹೊಸದಾಗಿ ವಿಸಿಟ್ ಮಾಡಿದರೆ GTA 5 ಬಗ್ಗೆ ಗೊತ್ತಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಪ್ಲೇಲಿಸ್ಟದು ಲಿಂಕ್ ಕೊಟ್ಟಿರ್ತೀನಿ. ಸೊ ನೋಡಿ ಚೆಕ್ಔಟ್ ಮಾಡಿ. ಆ್ಯಂಡ್ ಇವಾಗ ಲೊಕೇಶನ್ನ ಮಾರ್ಕ್ ಮಾಡಿದ್ದೀನಿ, ನೋಡುವ ಎಲ್ಲೋಗೋಣ ಏನು ಎತ್ತ ಅಂತ. ಎಲ್ಲಿ ಹೋಗುತ್ತೋ ಅಲ್ಲಿಗೆ ಹೋಗ್ಬೇಕು ಅಷ್ಟೇ. ಆ್ಯಂಡ್ ಇವಾಗ ಬಂತು. ಇವಾಗ ಹೆಂಗೆ ಗುರು ಚೇಂಜ್ ಮಾಡೋದು? ಓಕೆ, ಲೆಫ್ಟಲ್ಲೇ ಟ್ರೈ ಮಾಡ್ತೀನಿ. ಓಕೆ, ಇವನೇ ಫ್ರ್ಯಾಂಕ್ಲಿನು ಚೇಂಜ್ ಅಪ್ ಆದ. ಸೂಪರ್ ಅಂದ್ಕೊಳ್ಳಿ. ಈ ಥರ ಎಲ್ಲ ಆಡಿ ನಾನು ನಿಮ್ಮ ಜೊತೆ ಶೇರ್ ಮಾಡಿ ತುಂಬ ದಿನ ಆಯಿತು. ಗುರು ಅನ್ನೋದು ಇವೆಲ್ಲ ಐ ಮಿಸ್ಸಿಂಗ್ ದಟ್. ಮಾಡುವ, ಸೂಪರಾಗಿ ಮಾಡುವ. ಮತ್ತು ಸೊ ಇದು ನಮ್ಮ ಫ್ರ್ಯಾಂಕ್ಲಿನ್ದು ಬೈಕು. ಇಷ್ಟೊತ್ತು ನಮ್ಮ Days later. ಓಕೆ, ಇವಾಗ ಶಾಪ್ ಹತ್ರ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಬ್ಲಾಗ್ ಮಾಡೋಕ್ಕಾಗಿಲ್ಲ. ಅನ್ಫಾರ್ಚುನೇಟ್ಲಿ ಒಂದು 10 kg ತನಕ ರಾಗಿನ ಎತ್ಕೊಂಬರಕ್ಕೆ ಹೋಗಿದ್ದೆ ಶಾಪ್ ಹತ್ರ. ಇದನ್ನು ಇವಾಗ ಬಿಸಿಲಿಗೆ ಹಾಕಬೇಕು. ಇದೇ ಥರನೇ ಇರುತ್ತೆ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ರೊಟೀನ್ಸ್. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಡೈಲಿ ಇದು ಕಮ್ಮಿ, ಇನ್ನೂ ಸಿಕ್ಕಾಪಟ್ಟೆ ಇದೆ. ಆ್ಯಂಡ್ ನನ್ನ ತಂಗಿ ಇದ್ದಾಳೆ. ಅನ್ಫಾರ್ಚುನೇಟ್ಲಿ ಅವರು ಆಫೀಸಲ್ಲಿ ಏನೋ ಒಂದು ಕೆಲಸ ಇರೋದ್ರಿಂದ ಅವರು ಅಲ್ಲಿಗೆ ಹೋಗಿದ್ದಾರೆ.
ಇದೆಲ್ಲ ಇವಾಗ ನಾನೇ ಮಾಡಬೇಕು, ಯಾಕಂದರೆ ಅಮ್ಮ ಒಬ್ಬರೇ ಇದ್ದಾರೆ ಆ್ಯಂಡ್ ಊರಿಂದ ರಿಲೇಷನ್ನು ಕೂಡ ಬಂದಿದ್ದಾರೆ. ಇದೆಲ್ಲ ಇರುತ್ತೆ. ಸೊ ಇದನ್ನೆಲ್ಲ ಮಾಡಬೇಕು ಗುರು. ಓಕೆ, ಇದನ್ನು ಇವಾಗ ಹೇಗೆ ಒಣಗಿಸೋದು ಅನ್ನೋದು ಕೂಡ ತೋರಿಸ್ತೀನಿ. ಯಾರೆಲ್ಲ ಇದನ್ನು ನೋಡ್ತಾ ಇದ್ದೀರೋ ನಿಮ್ಮ ಮನೆಯಲ್ಲೂ ನೀವು ಇದೇ ಥರ ಟ್ರೈ ಮಾಡ್ಬೋದು. ಓಕೆ, ಬ್ಯಾಕ್ ಕ್ಯಾಮ್ರಲ್ಲಿ ಕಂಟಿನ್ಯೂ ಮಾಡ್ತೀನಿ. ಈ ನನ್ನ ಮಗ ಅವಾಗಿಂದ ಇದನ್ನು ಕೆಳಗಡೆ ಹಾಕೋಕ್ಕೆ ಬಿಡ್ತಿಲ್ಲ. ಇದ್ರ ಕೆಳಗಡೆ ಹೋಗಿ ಬಚ್ಚಿಟ್ಕೊತಾ ಇದ್ದಾನೆ ನೋಡಿ. ಇಲ್ಲಿ ನೋಡಿ ಆಟ ಆಡ್ತಾ ಇರೋದು. ಆ್ಯಕ್ಚುಲಿ ತುಂಬ ವೀಡಿಯೋಸು ಪೆಂಡಿಂಗೆಲ್ಲ ಐತೆ ಗುರು ಎಡಿಟಿಂಗ್. ಆ್ಯಕ್ಚುಲಿ ನಮಗೆ ಎಡಿಟಿಂಗ್ ಮಾಡೋಕ್ಕೆ ಬರಲ್ಲ. ಕೇಳಿಸ್ಕೊಳ್ತಾ ಇದ್ರೆ ಬರಸಿಡಿಲು ಬಿಡ್ದಂಗೆ ಆಗ್ಬಿಡ್ತು. ಆಮೇಲೆ ಇನ್ನೊಂದು ಕಡೆ ಸಮಾಜದೊಳಗಡೆ ಹಿಂಗೂ ಇರ್ತಾರ ಅನ್ನುವಂಥದ್ದು ಅನ್ನಿಸ್ತು. ಮಾಡ್ತೀವಿ, ಅಲ್ಲೋಗ್ತೀವಿ, ಇಲ್ಲೋಗ್ತೀವಿ ಅಂತ ಪ್ಲ್ಯಾನ್ಗಳೆಲ್ಲ ಹೇಳಿದ್ದೆ ನಾನು. ಎಲ್ಲವೂ ಹೋಗಿ ಬಂದಾಯಿತು. ವೀಡಿಯೋಸ್ ಎಲ್ಲ ಪೆಂಡಿಂಗ್ ಐತೆ, ಎಡಿಟ್ ಮಾಡಬೇಕು. ನನಗೆ ಗೊತ್ತಿರೋ ಅಂತ ನನ್ನ ಫ್ರೆಂಡ್ ಸ್ಟುಡಿಯೋ ಇಟ್ಟವನೇ. ಸೊ ಅವ್ನಿಗೆ ಸಕ್ಕದಾಗಿ ಎಡಿಟ್ ಮಾಡೋಕ್ಕೆ ಬರುತ್ತೆ. ಅವ್ನು ಎಡಿಟ್ ಮಾಡ್ತೀನಿ ಅಂತ ಹೇಳಿ ಮೋರ್ ದೆನ್ ಒಂದು 25 ವೀಡಿಯೋಸ್ ತನಕ ಇದೆ ಪಾರ್ಟಾಗೆ. ಆ ವೀಡಿಯೋಸ್ ಎಲ್ಲ ಎಡಿಟ್ ಮಾಡ್ತೀನಿ ಅಂತ ಹೇಳಿ ಅವನು ಪೆನ್ಡ್ರೈವ್ ಕಾಪಿ ಮಾಡಿಕೊಂಡು ತೊಗೊಂಡೋಗವನೆ. ಆಲ್ಮೋಸ್ಟ್ ನ್ಯೂ ಇಯರ್ಗೆ ನಾನು ಪೋಸ್ಟ್ ಮಾಡೋಣ ಎಲ್ಲ ವೀಡಿಯೋಸು ಪಾರ್ಟಾಗೆ ಬರಲಿ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಅದು ನಿಮ್ಗೊಂಥರ ಸರ್ಪ್ರೈಸ್ ಆಗಿರಲಿ ಅಂತ ಹೇಳಿ ಅಂದ್ಕೊಂಡೆ. ಆದರೆ ಈ ವಿಡಿಯೋಲ್ಲೇ ನಾನು ಶೇರ್ ಮಾಡ್ತಾ ಇದ್ದೀನಿ, ಯಾಕಂದರೆ ತುಂಬ ಜನಕ್ಕೆ ಡೌಟ್ ಇರ್ಬೋದು. ಓಕೆನಾ? ಓಕೆ, ಬನ್ನಿ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಕಂಟಿನ್ಯೂ ಮಾಡ್ತೀನಿ. ಬೇಸ್ ಮುಗಿಸಾಯ್ತು. ಬೇಸ್ ಬಂದ್ಬಿಟ್ಟು ಹಿಂಗಿರುತ್ತೆ. ಇದ್ರ ಕೆಳಗಡೆ ಬಂದ್ಬಿಟ್ಟು ಟಾರ್ಪಲ್ಲು, ಅದ್ರ ಮೇಲೆ ಒಂದು ವೇಲ್ ಹಾಕಿದ್ದೀನಿ ಸಾಲ್ ಥರದ್ದು. ಇಲ್ಲ ಅಂದರೆ ರಾಗಿ ಎಲ್ಲ ಹೊರಗಡೆ ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಅಲ್ಲೊಬ್ಬ ಕಳ್ಳ ಇದ್ದಾನೆ ನೋಡಿ. ಅವ್ನು ಏನು ಮಾಡ್ತಾನೋ ಗೊತ್ತಿಲ್ಲ, ಸೀರಿಯಸ್ ಆಗಿರ್ತೀನಿ ಹಾಕಿದ್ರೆ. ಯಾಕಂದರೆ ನಾನು ಒಣಗಿಸಿ ತುಂಬ ದಿನ ಆಯಿತು ಈ ಥರ ಎಲ್ಲ ಮಾಡಿ. ಇವತ್ತು ನನ್ನ ಟೈಮ್ ನೋಡಿ, ಡೇ ರೋಟೀನ್ ಹೆಂಗಿರುತ್ತೋ ಅದಕ್ಕೆ ತಕ್ಕನಾಗೆ ವೀಡಿಯೋ ಬರ್ತಾ ಇದೆ. ಊಟ ಆಯ್ತಾ? ಇದೊಂಥರ ಚೆನ್ನಾಗಿದೆ ನನಗೆ ಬ್ಲಾಗ್ ಮಾಡೋಕ್ಕೆ. ಖಂಡಿತವಾಗ್ಲೂ ನೋಡಿ ಸಪೋರ್ಟ್ ಮಾಡ್ತೀರಾ ಅಂತ ನಂಬ್ತೀನಿ. ಸಿಕ್ಕಾಪಟ್ಟೆ ಬಿಸಿಲಿದೆ ಗುರು ಇವತ್ತು, ಸಿಕ್ಕಾಪಟ್ಟೆ ಬಿಸಿಲಿದೆ. ಕಣ್ಣೇ ಬಿಡೋಕ್ಕಾಗ್ತಾಯಿಲ್ಲ ಸೀರಿಯಸ್ ಆಗಿ. ಒಂದು ಲೆವೆಲ್ಗೆ ಕೆಳಗಡೆ ಹಾಕ್ಬಿಟ್ಟಿದ್ದೀನಿ. ಸೊ ಇದನ್ನು ಇವಾಗ ಹಾಗೇ ಹಂಗೆ ನೈಸಾಗೆ ಈ ಥರ ಸ್ಪ್ರೆಡ್ ಮಾಡಿಬಿಡೋಣ. ಸೊ ಇದೆಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳಿ ಏನು ಅನ್ಕೊಂಬೇಡಿ. ಇದೆಲ್ಲ ಗೊತ್ತು, ನೀವೆಲ್ಲರೂ ಗೊತ್ತಾಗ್ತದೆ. ಕೂತ್ಕೊಳ್ಳ ಏಯ್ ಎಲ್ಲ ಸಾಕು. ಏಯ್ ನೀನ್ ನಾಳೆ ಖಂಡಿತವಾಗ್ಲೂ ಮಾಡಲೇಬೇಕು, ಇಲ್ಲಾಂದರೆ ಸಿಕ್ಕಾಪಟ್ಟೆ ಕೊಡ್ತಾರೆ ಶಾರ್ಟ್ಗಳು ಮನೇಲಿ. ನಮಗೆ ಗೊತ್ತಿರೋ ಅಷ್ಟು ನಾವು ಮಾಡೋಣ, ನಮ್ಮ ಮನೆಗೆ ಹೆಲ್ಪ್ ಮಾಡೋಣ ಅಂತ ಹೇಳಿ ಅಷ್ಟೇ ಮಾಡ್ತಾ ಇರೋದು. ಇದನ್ನೇನು ಡೈಲಿ ಕಂಟಿನ್ಯೂ ಮಾಡ್ತಾ ಇಲ್ಲ ನಾನು. ಸೊ ನಾವು ಯಾವಾಗ ಫ್ರೀ ಇರ್ತೀವೋ ಆ ಟೈಮಲ್ಲಿ ಈ ಥರ ಹೆಲ್ಪ್ ಮಾಡೋದು ಅಷ್ಟೇ. ಇವತ್ತು ಸಂಡೇ, ನಾನು ಎಲ್ಲೂ ಹೋಗ್ಲಿಲ್ವಾ, ವ್ಲಾಗು ಮಾಡಬೇಕು. ನಾವು ಹಿಂಗೆ ಮಾಡೋಣ ಅಂತ ಹೇಳಿ ನಾನು ಹಿಂಗೆ ಮಾಡ್ತಾಯಿದ್ದೀನಿ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಓಕೆ, ನಾನು ಬಿಸಿಲಿರೋದ್ರಿಂದ ಸಿಕ್ಕಾಪಟ್ಟೆ ಮಾತಾಡ್ತಾಯಿದ್ರೆ ನೀರು ದಾಗ ಆಗ್ತಾಯಿದೆ ನನಗೆ. ಯಾಕಂದರೆ ನನಗೆ ತುಂಬ ಸ್ಪ್ಲೆಟ್ ಅಂದರೆ ಸೆಕೆ ಬಂದ್ಬಿಡುತ್ತಾ. ಸೊ ಅದರಿಂದ ನೀರು ದಾಗ ತುಂಬ ಆಗುತ್ತೆ. ಓಕೆ, ಈಗ ಕಾಣುತ್ತೆ ಇವಾಗ ಫುಲ್ ನೋಡಿದ್ರೆ ನೀವು. ಮೋರ್ ದೆನ್ ಒಂದು 10 to 11 kgs ಇರುತ್ತೆ ನನಗೆ ಗೊತ್ತಿದ್ದಂಗೆ. ಸೊ ನಾನು ಬ್ಲಾಗ್ ಮಾಡೋಣ ಅಂದ್ಕೊಂಡೆ, ಸಿಕ್ಕಾಪಟ್ಟೆ ಕ್ರೌಡು, ಅದರಲ್ಲಿ ಬೇರೆ ಕೊಯ್ಯ ನಾನು ಈಗಲೇ ಹೇಳ್ಬಿಡ್ತೀನಣ್ಣ, ನನ್ನಂತ ಕಚಡ ನನ್ನ ಮಗ ಇನ್ನೊಬ್ಬನ ಹುಡ್ಕಕ್ಕಾಗಲ್ಲಣ್ಣ ಯಾರು ಅಂತ ಸೌಂಡ್ ಬೇರೆ. ಇಲ್ಲಿ ಅಲ್ಲಿ ಬೇರೆ ಅಯ್ಯಪ್ಪ ಸ್ವಾಮಿ ಪೂಜೆ ಇದೆಯಾ, ಅಲ್ಲೂ ಸ್ಪೀಕರ್ ಹಾಕೊಂಡು ಡಮಾರು. ಈ ಕಡೆ ಒಂದು ಚರ್ಚು, ಇಲ್ಲೊಂದು ಚರ್ಚ್ ಇದೆ, ಇಲ್ಲೂ ಡಮಾಲ್ ಅಂತ ಸೌಂಡು. ಕಾಪಿ ರೈಟ್ಸ್ ಏನಾನ ಬಂದ್ಬಿಡುತ್ತೆ ಅಂತ ಹೇಳಿ ವಿಡಿಯೋ ಮಾಡೋಕ್ಕೆ ಅನಿಸ್ಲೇ ಇಲ್ಲ. ಓಕೆ, ಈ ಒಂದು ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ. ನೆಕ್ಸ್ಟ್ ಏನಾಗುತ್ತೆ ಅಂತ ಕುತೂಹಲದಿಂದ ಕಾಯ್ತಾ ಇರಿ. ಓಕೆ, ಇಷ್ಟಕ್ಕೆ ನೋಡಿ ಸೆಕೆನೇ ಬಂದ್ಬಿಡ್ತು, ಯಾಕಂದರೆ ಅಷ್ಟು ಬಿಸಿಲಿದೆ ಗುರು. ಓಕೆ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಏನಾಗುತ್ತೆ ಏನು ಎತ್ತ ಅಂತೆಲ್ಲ ವಿಡಿಯೋಲಿ ನೋಡ್ತಾ ಇರ್ತೀರಾ, ಕಂಟಿನ್ಯೂಸ್ ಆಗಿ ನೋಡಿ. ಓಕೆ, ಇದು ಆ್ಯಕ್ಚುಲಿ ನಾನು ಆಗ್ಲಿಂದ ಹಾಕೋಣ ಅಂತ ಹೇಳಿ ಮರ್ತೋಗಿದ್ದೆ. ಸೊ ಕೋಳಿ ತಲೆ ಇದು ಬೆಕ್ಕಿಗೆ ಹಾಕಬೇಕು. ಬೆಕ್ಕು ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿನ್ನುತ್ತೆ. ಸೊ ಅದಕ್ಕೋಸ್ಕರ ಬೆಳಗ್ಗೆನೇ ತಂದಿದ್ದೆ.
ವಿಡಿಯೋ ಮಾಡೋ ಅರ್ಜೆಂಟಲ್ಲಿ ಮರ್ತೇ ಹೋಗ್ಬಿಟ್ಟಿದ್ದೀನಿ. ಸೊ ಇವಾಗ ಅದಕ್ಕೆ ಹಾಕೋಣ. ಬನ್ನಿ. ಇದು ನೋಡಿ ಏನು ಸ್ಟೈಲಾಗಿ ವಾಷಿಂಗ್ ಮಿಷಿನ್ ಮೇಲೆ ಮಲ್ಕೊಂಡಿದೆ. ಸ್ಮೆಲ್ ನೋಡಿದ್ರೆ ಓಡ್ ಬಂದ್ಬಿಡ್ತಾನೆ. ಬಾ ಬಾ ಪೊಲ ಬಾ 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 ಬಾ. ಅಲ್ಲಿ ನೋಡಿ ನಮ್ಮ ಸ್ಟುಡಿಯೋನ ಯಾವ ಥರ ಎಲ್ಲ ಚೇಂಜ್ ಅಪ್ ಮಾಡ್ಕೊಂಡವ್ರು ನೋಡಿ. ಬಾ. ಇಲ್ಲಿ ಎಲ್ಲ ಹಾಕೋದು, ಇಲ್ಲಿ ರಾಗಿ ಬೇರೆ ಒಣಗಿಸಿದೀವಲ್ಲ, ಐ ಥಿಂಕ್ ಇಲ್ಲಿ ಹಾಕಿದ್ರೆ ಕರೆಕ್ಟಾಗಿರುತ್ತೆ. ಬನ್ನಿ ಇಲ್ಲೇ ಹಾಕೋಣ. ಬಾ ಬಾ. ಸೊ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿನ್ನುತ್ತೆ ಬೆಕ್ಕು ತಲೆನೂರನ್ನ. ಇಷ್ಟ ಹಾಕಿರೋಣ, ತಿಂದಮೇಲೆ ಮಿಕ್ಕಿದ್ದು ಹಾಕುವ. ಓಕೆ ಗುರು, ನಾನು ಮೊಬೈಲ್ ಚಾರ್ಜ್ಗೆ ಹಾಕಬೇಕು. ಸಿಕ್ಕಾಪಟ್ಟೆ ಚಾರ್ಜ್ ಕಮ್ಮಿ ಇದೆ. ಸೊ ಇಲ್ಲಾಂದರೆ ಸ್ವಿಚ್ ಆಫ್ ಆಗಿಬಿಡುತ್ತೆ. ಮಿಕ್ಕಿದ್ದೆಲ್ಲ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಲೈಕ್ ಬಟನ್ ತಟ್ಟ ಒಂದು ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ. ಅದೇ ಥರ ಚಾನಲ್ಗೆ ನಾನು ಹೊಸದಾಗಿ ಬಂದಿದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಜೊತೆಲ್ಲ ಬರ್ತಾಯಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಹಾಕೊಳ್ಳಿ. ಓಕೆ. 3 weeks later. ಈ ಕೋಳಿ ತಲೆ ಇದೆಯಲ್ಲ, ಕರೆಕ್ಟಾಗಿ ಇಲ್ಲಿ ಇಟ್ಟಿದ್ದೀನಿ. ಏನು ನಡೆಯುತ್ತೆ ಅಂತ ಕಾದಿ ನಿಂತು ಬೇಟೆಯಾಡೋಣ. ತುಂಬ ಹೊತ್ತು ಇಲ್ಲಿ ಸಿಕ್ಕಾಪಟ್ಟೆ ಈಗಲ್ಗಳು ಸುತ್ತಾ ಇತ್ತು, ಅಂದರೆ ಗರುಡ. ನಾನು ನೋಡ್ತಾ ಇದ್ದೆ, ಬೆಕ್ಕನ್ನ ಎದುರಿಸಿ ಓಡಿಸ್ತಾ ಇತ್ತು. ಇವಾಗ ನಾನು ಅದನ್ನು ಎದುರಿಸೋಣ ಅಂತ ಹೇಳಿ ಆ ಸ್ಪಾಟಲ್ಲಿ ಆ ಒಂದು ತಲೆನ ಇಟ್ಟಿದ್ದೀನಿ. ಬಂದರೆ ಚೆನ್ನಾಗಿರುತ್ತೆ. ಬಂದರೆ ಹಾಗೆ ವಿಡಿಯೋಲಿ ಕವರ್ ಮಾಡ್ತೀನಿ. ಓಕೆ, ಆ ಕ್ಲಿಪ್ನ ನೋಡಿರ್ತೀರಾ, ಹೇಗಿತ್ತು ಅನ್ನೋದನ್ನು ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ನಾನಂತೂ ಶಾಕೇ ಆಗಿಬಿಟ್ಟೆ. ಆ ರೆಕ್ಕೆ ಅಂತೂ ಸಿಕ್ಕಾಪಟ್ಟೆ ದೊಡ್ಡದಾಗಿತ್ತು ಆ್ಯಂಡ್ ಬೆಕ್ಕಂತೂ ಸಿಕ್ಕಾಪಟ್ಟೆ ಎದುರ್ಕೊಂಡ್ಬಿಟ್ಟೈತೆ, ಒಳಗಡೆನೇ ಐತೆ. ಓಕೆ ಗುರು, ಇನ್ನೊಂದು ಸ್ವಲ್ಪ ಹೊತ್ತು ಆದಮೇಲೆ ಕಂಟಿನ್ಯೂ ಮಾಡ್ತೀನಿ. ಸೊ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡೋಣ. ಜಾಸ್ತಿ ಮಾಡಿದ್ರೆ ಸಿಕ್ಕಾಪಟ್ಟೆ ಇಲ್ಲೇ ಕಾಗೆ ಅದು ಇದು ಸಿಕ್ಕಾಪಟ್ಟೆ ಸಿಕ್ಕೊಂಡ್ಬಿಡುತ್ತೆ. ಸೊ ಅದಕ್ಕೆ ಇಲ್ಲಿಗೆ ಎಂಡ್ ಮಾಡೋಣ ಅದನ್ನು. ಓಕೆ. ಓಕೆ ಕರ್ನಾಟಕ, ಟೈಮ್ ಬಂದ್ಬಿಟ್ಟು ಮೋರ್ ದೆನ್ 5 o'clock ಆಗ್ತಿದೆ. ಏನು ಗುರು ಅಷ್ಟು ಬೇಗ 5 o'clock ಆಯ್ತಾ ಅಂತ ಶಾಕ್ ಆಗಬೇಡಿ. ಆ್ಯಕ್ಚುಲಿ ಚಿಕ್ಕ ಪ್ರಾಬ್ಲಮಲ್ಲಿ ತಗ್ಲಾಕೊಂಡ್ಬಿಟ್ಟಿದ್ದೆ. ಕರೆಂಟ್ ಬೇರೆ ಹೋಗ್ಬಿಟ್ಟಿತ್ತು ಗುರು. ಕರೆಂಟ್ ಬರೋ ತನಕ ನನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗಿಲ್ಲ. ಯಾಕಂದರೆ ಆಗಲೇ ಹೇಳಿರ್ತೀನಿ, ಮೊಬೈಲಲ್ಲಿ ಬೇರೆ ಚಾರ್ಜ್ ತುಂಬಾ ಕಡಿಮೆ ಇತ್ತು. ಇದನ್ನ ಇಟ್ಕೊಂಡು ಹೆಂಗೆ ಗುರು ಬ್ಲಾಗ್ ಮಾಡೋದು ಅಂತ ಕನ್ಫ್ಯೂಸ್ ಆಗಿಬಿಟ್ಟಿದ್ದೆ. ಆ್ಯಂಡ್ ಟಕ್ಕಂತ ನಮ್ಮಮ್ಮನ ಫೋನ್ ಯೂಸ್ ಮಾಡಿಕೊಂಡು ನನ್ನ ಫ್ರೆಂಡಿಗೆ ಫೋನ್ ಮಾಡಿ ಅವ್ರ ಮನೆ ಹತ್ರ ಹೋಗಿ ಮೊಬೈಲ್ನ ಸ್ವಲ್ಪ ಹೊತ್ತು ಚಾರ್ಜ್ಗೆ ಹಾಕಿ ಅವನ ಹತ್ರ ಸಿಕ್ಕಾಪಟ್ಟೆ ತಲೆ ತಿನ್ಬಿಟ್ಟು ಬಸ್ಬಿಟ್ಟಿದ್ದೀನಿ. ಮುಚ್ಚ ವಾಯಿ, ನೀನು ಒಬ್ಬ ಫ್ರೆಂಡ್ ಏನೋ ಏನೇನೋ ಕತೆಗಳು ಹೇಳಿ ನನ್ನ ಮನ್ಸು ಕೆಡಿಸಿ ನನಗೊಂದು ಮಾತು ಹೇಳ್ದೆ ನೀನು ಒಬ್ಬನೇ ಹೋಗಿದೀಯಲ್ಲ, ಇದೇನಾ ನೀನು ಫ್ರೆಂಡ್ಶಿಪ್ ಕೂಡ? ಇದು ಅದು ಆಮೇಲೆ ಅದು. ಅವನು ಕನ್ಫ್ಯೂಸ್ ಆಗ್ಬಿಟ್ಟಿರೋದು, ಇವನು ಏನಕ್ಕೆ ಬಂದ ಅಂತ. ಇವಾಗ ಅವನಿಗೂ ಫುಲ್ ಕನ್ಫ್ಯೂಸ್ ಆಗಿಬಿಟ್ಟಿದೆ. ಅವ್ನು ಬ್ಲಾಗ್ ನೋಡಿದ್ರೆ ಅವನಿಗೆ ಅರ್ಥ ಆಗುತ್ತೆ. ಆ್ಯಂಡ್ ನಮ್ಮನೆ ಹತ್ರ ಕರೆಂಟ್ ಹೋಗಿ ಮೋರ್ ದೆನ್ 1 hour ಆಯಿತು, ಇನ್ನೂ ಬರಲಿಲ್ವಲ್ಲ, ಏನು ಮಾಡೋದು ಅಂತ ಬೇರೆ ಗೊತ್ತಾಗಿಲ್ಲ. ಆ್ಯಂಡ್ ಟೈಮ್ ಬೇರೆ ಹೋಗ್ತಾ ಇದೆ. ಕರೆಕ್ಟಾಗಿ ಬ್ಲಾಗ್ ಶೂಟ್ ಮಾಡಬೇಕು ಪರ್ಟಿಕ್ಯುಲರ್ ಟೈಮಲ್ಲಿ ಅಂತ ನಮ್ಮ ಮನೇಲಿ ಬೇರೆ ಬೈತಾನೆ ಇದು, ಏನೋ ಮಾಡ್ತಾ ಇದೆಯಾ ಇಷ್ಟೊತ್ತು ತನಕ, ಊಟ ಮಾಡ್ಕೊಳೋದಲ್ವೇನೋ ಅಂತ. ಇಲ್ಲ, ಈ ಥರ ಬ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ನಾನು ಅವ್ರಿಗೆ ಗೊತ್ತಿಲ್ದಂಗೆ ಬ್ಲಾಗ್ ಮಾಡ್ತಾ ಇದ್ದಿದ್ದು ಇಷ್ಟೊತ್ತಿಂದ. ಆ್ಯಂಡ್ ಇವತ್ತು ಸಂಡೇ ಸ್ಪೆಷಲ್ ಬಂದ್ಬಿಟ್ಟು ಬೀಟ್ ಮಾಡಿದ್ರು. ಆ್ಯಂಡ್ ನಾಟಿ ಕೋಳಿ ಸಾರು, ಮುದ್ದೆ ಜೊತೆಲಿ ರೈಸು ಇವೆಲ್ಲ ಬ್ಯಾಟಿಂಗ್ ಮಾಡಿಬಿಟ್ಟು ಹೀಗೆ ಟೆರೆಸ್ ಮೇಲೆ ಒಂದು ವಾಕ್ ಮಾಡೋಣ, ಹಾಗೆ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಹೇಳಿ ಬಂದೆ. ಆ್ಯಂಡ್ ರಾಗಿ ಎಲ್ಲ ಐತೆ, ಇದನ್ನು ಕವರಪ್ ಮಾಡಿ ಕೆಳಗಡೆ ತೊಗೊಂಡು ಹೋಗ್ಬೇಕು. ಓಕೆ, ಫಸ್ಟ್ ಇದನ್ನು ಕವರಪ್ ಮಾಡೋಣ. ಮಿಕ್ಕಿದ ವಿಷಯ ಎಲ್ಲ ಹಾಗೆ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಓಕೆ, ಕ್ಲೀನಾಗಿ ಪ್ಯಾಕ್ ಮಾಡಾಯಿತು. ಇದನ್ನು ತಗೊಂಡೋಗಿ ಕೆಳಗಡೆ ಇಟ್ಟು ಬರುವ. ಇದಿದೆಯಲ್ಲ, ಇದನ್ನು ಒಂದೇ ನಿಮಿಷ ಇದನ್ನ ಹಿಂಗೆ ಸುತ್ಕೊಂಡ್ಬಿಡ್ಬೇಕು. ಟ್ರೈ ಪ್ಯಾಡ್ ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಕಷ್ಟ. ಓಕೆ, ಹಿಂಗೆ ಇಟ್ಕೊಳೋಣ.
ಅದು ಒಂದು ಕೈಯಲ್ಲಿ ಕ್ಯಾಮ್ರಾ, ಒಂದು ಕೈಯಲ್ಲಿ ಬೇರೆ ಏನೋ ವಸ್ತು ಇಟ್ಕೊಂಡು ಕೆಲಸ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಅದರಲ್ಲಿ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ, ಎಷ್ಟು ಕಷ್ಟ ಅಂತ ನೀವೇ ಅನ್ಕೊಳ್ಳಿ. I've been living life right like I could just die any minute. Going for a ride down the side, PCH country limit. I don't need a guide, follow lights, take me where I wanna visit. Are you alive? Or just breathing? 'Cause I've been living life right like I could just die any minute. Going for a ride down the side, PCH country limit. I don't need a guide, follow lights, take me where I wanna visit. Are you alive? Or just breathing? Flashing red lights, driving at night, windowless ride, feeling alive. Nothing in sight, forever in flight. Follow those lines, we'll make it this time. 6.5 hours later. ಗುಡ್ ಈವ್ನಿಂಗ್ ಕರ್ನಾಟಕ. ಟೈಮ್ ಬಂದ್ಬಿಟ್ಟು 7 ಗಂಟೆ ಆಗ್ತಿದೆ. ಬೆಳಗ್ಗೆ 7:15 ವ್ಲಾಗ್ನ ಶುರು ಮಾಡಿದ್ದು. ಇವಾಗ ಆಲ್ಮೋಸ್ಟ್ ಕತ್ಲೆ ಆಗಕ್ಕೆ ಬಂತು. ಕತ್ಲೆನೇ ಆಗೋಯ್ತಂತ ಅಂದ್ಕೊಳ್ಳಿ. ಟೈಮು 7 ಗಂಟೆ ಆಗ್ತಿದೆ. ಟಕ್ಕಂತ ನನ್ನ ಫ್ರೆಂಡ್ ಹತ್ರ ಹೋಗಿ ಟ್ರೈಪ್ಯಾಡು ಕೂಡ ಈಸ್ಕೊಂಬಂದಾಯಿತು. ಆ್ಯಂಡ್ ಇನ್ನೊಂದು ವಿಷಯ, ಜಸ್ಟ್ ಈಗ ತಾನೇ ಕಾಫಿ ಕುಡಿದೆ. ಕ್ಲಿಪ್ಪಲ್ಲಿ ನೋಡಿರ್ತೀರ. ಏನೂ ಗೊತ್ತಿಲ್ಲ, ಫ್ರೆಶ್ ಆಗಿ ಅನ್ನಿಸ್ತೈತೆ ಇವಾಗ. ಹೊರಗಡೆ ಟ್ರಾವೆಲ್ ಮಾಡಿದ್ದು. ಆ್ಯಕ್ಚುಲಿ ಒಂದು ವೀಡಿಯೋಗೆ ಇವಾಗ ಎಂಟ್ರಿ ಕೊಟ್ಟಿದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೂ ಕೂಡ ವೀಡಿಯೋಗೆ ಲೈಕ್ ಬಟನ್ ತಟ್ಟಿಲ್ಲ ಅಂದರೆ ಲೈಕ್ ಬಟನ್ ತಟ್ಟಿ. ಆ್ಯಂಡ್ ಫಸ್ಟಿಂದ ಇಲ್ಲಿ ತನಕ ಯಾರೆಲ್ಲ ನೋಡ್ಕೊಂಬಂದಿದ್ರು ತುಂಬಾ ಥ್ಯಾಂಕ್ಸ್. ನೋಡುವ, ನೈಟ್ ಅನ್ನೋಕ್ಕಾಗಲ್ಲ, ಮಾರ್ನಿಂಗ್ ಅಂತಲೇ ಹೇಳ್ಬೋದು. 12 AM ಒಂದು ಬ್ಲಾಗ್ ಎಂಡ್ ಆಗುತ್ತೆ. ನೋಡುವ ಹೇಗಿರುತ್ತೆ ಅಂತ. ಓಕೆ, ಇನ್ನು ಏನೇನು ನಡೆಯುತ್ತೆ ಅದೆಲ್ಲ ವೀಡಿಯೋ ಹೋಗಿ ಕವರ್ ಮಾಡ್ತೀನಿ. ಸೊ ಖಂಡಿತವಾಗ್ಲೂ ವೀಡಿಯೋನ ಯಾರು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಹೊಸಬರು ಬಂದಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಜನಕ್ಕೆ ಈ ಒಂದು ಬ್ಲಾಗ್ನ ಟಕ್ ಅಂತ ಶೇರ್ ಮಾಡಿ. ಇದುವರೆಗೂ ನಿಮ್ಗೆ ಏನೇನು ಅನ್ನಿಸ್ತು ಈ ಒಂದು ಬ್ಲಾಗ್ನ ನೋಡಿ, ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನ್ ಖಾಲಿ ಇರುತ್ತೆ, ಕಮೆಂಟ್ ಮಾಡಿ. ಸುತ್ತಮುತ್ತ ಕತ್ಲೆ ಇರುತ್ತೆ, ತೋರಿಸ್ತೀನಿ. Thousand years later. ಟೈಮ್ ಬಂದ್ಬಿಟ್ಟು 8:45 ಆಗ್ತಿದೆ. ಜಸ್ಟ್ ಈಗ ಶಾಪ್ ಹತ್ರ ಹೋಗಿ ಡೈರಿ ಮಿಲ್ಕ್ ಕೂಡ ಪರ್ಚೇಸ್ ಮಾಡಿದೆ ತಿನ್ನೋಣ ಅಂತ. ನಾನು ತುಂಬ ಡೈರಿ ಮಿಲ್ಕ್ ತಿಂತೀನಿ. ಆ್ಯಂಡ್ ನನ್ನ ಅಲ್ಲೆಲ್ಲ ನೀವು ನೋಡಿದ್ರೆ ಶಾಕ್ ಆಗಿಬಿಡ್ತೀರ. ಓಕೆ, ಇದು ತಿನ್ನುವ. ಆ್ಯಂಡ್ ಮನೇಲಿ ಕಬಾಬ್ ಕೂಡ ಮಾಡ್ತಾಯಿದ್ದಾರೆ, ಸೊ ಅದು ತಿನ್ನೋಣ. ಹಾಗೆ ಕಂಟಿನ್ಯೂ ಮಾಡ್ತೀನಿ. ಓಕೆ, ಇದನ್ನು ಓಪನ್ ಮಾಡ್ತೀನಿ ನಾನು ಅಂತ, ಬನ್ನಿ. ಯಾಕಂದ್ರೆ ನಾನಂತೂ ಸಿಕ್ಕಾಪಟ್ಟೆ ತಿಂತೀನಿ ಡೈರಿ ಮಿಲ್ಕ್. ಅದರಲ್ಲ ಅಷ್ಟೊಂದು ತಿಂತೀನಿ. ಗುಡ್ ನೈಟ್ ಕರ್ನಾಟಕ. ಫೈನಲಿ ಒಂದು ಬ್ಲಾಗ್ನ ಎಂಡ್ ಮಾಡ್ಕೊಳೋ ಅಂತ ಟೈಮ್ ಬಂತು. ಎಕ್ಸಾಕ್ಟಾಗಿ 11:50 ಆಗ್ತಿದೆ ಟೈಮು. ಇನ್ನು ಸ್ವಲ್ಪ ಹೊತ್ತೇ ಇರೋದು 12 AM. ಫೈನಲಿ ಒಂದು ಚಾಲೆಂಜ್ ಅಂತಲೇ ಹೇಳ್ಬೋದು. ಬೆಳಗ್ಗೆ 7:30ಇಂದ ನೈಟು 12 AM ಒಂದು ವೀಡಿಯೋನ ಎಂಡ್ ಮಾಡ್ಕೊಳೋದು ನನಗೆ ತುಂಬ ಖುಷಿಯಾಗಿದೆ. ಆ್ಯಂಡ್ ಒಂಥರ ಡಿಫ್ರೆಂಟ್ ಆಗಿದೆ ಒಂದು ವೀಡಿಯೋ ನಾನು ಮೇಕ್ ಮಾಡಿರೋದು. ಆ್ಯಂಡ್ ನನಗೆ ಗೊತ್ತಿದ್ದಂಗೆ ಯಾರೂ ಕೂಡ ಈ ಥರದ್ದೊಂದು ವೀಡಿಯೋ ಮೇಕ್ ಮಾಡಿಲ್ಲ ನಮ್ಮ ಕನ್ನಡ ಚಾನಲಲ್ಲಿ. ನಾನು ಮೇಕ್ ಮಾಡಿದ್ದೀನಿ. ಸೊ ಹೇಗಿತ್ತು ಅನ್ನೋದನ್ನು ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಇನ್ನೊಂದೇನೆಂದರೆ ವಿಸಿಬಿಲಿಟಿ ಇದೆಯೋ ಗೊತ್ತಿಲ್ಲ, ಎಂಡ್ ಮಾಡ್ಕೊಳ್ಳೋ ಟೈಮಲ್ಲಿ ಕರೆಕ್ಟಾಗಿ ಎಂಡ್ ಮಾಡಬೇಕು ಅಂತ ಲೈಟ್ ಪಕ್ಕದಲ್ಲೇ ಇಟ್ಟು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ ಕ್ಯಾಪ್ಚರ್ ಆಗ್ತದೆ ಅಂತ ನಂಬ್ತೀನಿ. ಆ್ಯಂಡ್ ಇನ್ನೊಂದು ವಿಷಯ, ನನ್ನ ಹೇಟರ್ಸ್ಗೆಲ್ಲ ಒಂದು ಮಾತು ಹೇಳ್ತೀನಿ.
ಈ ವಿಡಿಯೋ ನೋಡಿ ಹಾಡ್ಕೊಳೋದಾಗಿರ್ಲಿ, ಕೆಟ್ಟದಾಗೆ ಕಮೆಂಟ್ ಮಾಡೋದಾಗಿರ್ಲಿ, ಖಂಡಿತವಾಗ್ಲೂ ಇದು ಯಾವುದನ್ನು ಮಾಡಬೇಡಿ. ನನಗೆ ಸಿಟ್ಟು ಇಲ್ಲ, ಬೇಜಾರು ಇಲ್ಲ, ಪ್ರೀತಿನೂ ಇಲ್ಲ, ವಿಶ್ವಾಸನೂ ಇಲ್ಲ, ಏನು ಇಲ್ಲ, ಪ್ಲೇನ್. ಯಾಕಂದ್ರೆ ಕಮೆಂಟ್ ಸೆಕ್ಷನ್ ಅನ್ನೋದು ಒಬ್ಬರಿಗೆ ಮೋಟಿವೇಟ್ ಮಾಡೋ ತರ ಒಂದು ವಿಷಯ ಆಗಿರುತ್ತೆ. ಇದರಲ್ಲಿ ನೀವು ಕೆಟ್ಟದಾಗ ಕಮೆಂಟ್ ಮಾಡೋದು, ಯಾವುದೇ ಒಂದು ಅವಶ್ಯಕತೆ, ನೆಗೆಟಿವ್ ಕಮೆಂಟ್ ಮಾಡೋದಾಗಿರ್ಲಿ, ಸೈಕ್ಗಳು ಕೊಡೋದಾಗಿರ್ಲಿ, ಇದನ್ನೆಲ್ಲ ಬೇಜಾನ್ ನೋಡ್ಬಿಟ್ಟಿದ್ದೀವಿ. ಕಮೆಂಟ್ ಸೆಕ್ಷನ್ ಖಾಲಿ ಇದೆ ಅಂತ ನಿಮ್ಮ ಇಷ್ಟಕ್ಕೆ ಯಾರು ಕಮೆಂಟ್ ಮಾಡೋಕ್ಕಾಗಲ್ಲ. ಆಮೇಲೆ ಬೇರೆ ಥರನೇ ಆಗುತ್ತೆ. ನಿಮ್ಮ ತಾಕತ್ ಅನ್ನೋದೇ ಇದ್ರೆ ನಕ್ಕನ್ 2 ನಿಮಿಷ ಎಂಟಿ ಮಗನ ಸೈಡ್ಗಿಟ್ಟೆ ಅನ್ಕೋ, ನನಗಿಂತ ದೊಡ್ಡ ರೌಡಿನೇ ಇಲ್ಲ ಕಣ ಬೆಂಗಳೂರಲ್ಲಿ. ಕಳ್ಸೋ, ಅದ್ ಯಾರನ್ನ ಕಳಿಸ್ತೀಯ ಕಳ್ಸೋ. ಡೈರೆಕ್ಟಾಗೆ ಬರೋಕೆ ಹೇಳಿ, ಡೈರೆಕ್ಟಾಗಿ ಬಂದೇ ಮಾತಾಡ್ತೀನಿ, ಏನು ಮಾತಾಡಬೇಕು. ಓಕೆ ಗುರು, ಈ ಒಂದು ಬ್ಲಾಗ್ನ ಏನು ಮಾಡ್ಕೊಳೋ ಅಂತ ಟೈಮ್ ಬಂತು. ಬ್ಲಾಗ್ ಹೇಗಿತ್ತು ಅನ್ನೋದನ್ನು ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನ್ ಖಾಲಿ ಇರುತ್ತೆ, ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇದೇ ಥರ ಬ್ಲಾಗ್ ನಾನು ಇನ್ನೊಂದು ಮಾಡೋಕ್ಕಾಗುತ್ತೋ ಇಲ್ವೋ ನನಗಂತೂ ಐಡಿಯಾ ಇಲ್ಲ. ನಾನು ನನಗೋಸ್ಕರ ಬೆಳಗ್ಗೆಯಿಂದ ಟೈಮ್ ಸ್ಪೆಂಡ್ ಮಾಡಿ ಒಂದು ವೀಡಿಯೋನ ನಾನು ಶೂಟ್ ಮಾಡಿ, ಎಡಿಟ್ ಮಾಡಿ, ಪೋಸ್ಟ್ ಮಾಡಿರ್ತೀನಿ. ನಾಳೆ ಮಂಡೇ ಆಗಿರುತ್ತೆ. ಮಂಡೇ ಈವ್ನಿಂಗ್ ಒಂದು ವೀಡಿಯೋನ ನೀವು ನೋಡ್ತಾ ಇರ್ತೀರಾ. ಇಲ್ಲಿ ತನಕ ನೀವು ನೋಡಿರ್ತೀರಾ ಅಂತ ನಂಬ್ತೀನಿ. ಏನೇನೆಲ್ಲ ಮಾಡಿರ್ತೀನಿ, ಏನೇನೆಲ್ಲ ವಿಜುವಲ್ ಆಗಿ ತೋರಿಸಿರ್ತೀನಿ, ಇದೆಲ್ಲವೂ ನೀವು ನೋಡಿರ್ತೀರಾ. ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಇನ್ನೇನು ಕ್ರಿಸ್ಮಸ್ ಹತ್ರ ಬರ್ತಾ ಇದೆ. ಯಾರೆಲ್ಲ ಕ್ರಿಶ್ಚಿಯನ್ಸ್ ಇರ್ತೀರಾ, ಕ್ರಿಸ್ಮಸ್ನ ಎಂಜಾಯ್ ಮಾಡ್ತೀರಾ, ಹ್ಯಾಪಿ ಅಡ್ವಾನ್ಸ್ ಮೇರಿ ಕ್ರಿಸ್ಮಸ್ ಎಲ್ಲರಿಗೂ. ಆ್ಯಂಡ್ ಇನ್ನೊಂದೇನೆಂದರೆ, ಒಬ್ಬನೇ ಮಾತಾಡ್ತಾ ಇದ್ದೀನಿ, ದೂರದಲ್ಲಿ ಯಾರನ್ನ ನಿಂತ್ಕೊಂಡು ನೋಡ್ತಾ ಇದ್ರೆ ಏನು ಅನ್ಕೊತಾರೆ ಅಂದರೆ, ಮುಂದೆ ಗೋಡೆ ಇದೆಯಲ್ಲ, ಗೋಡೆ ಮುಂದೆ ನಿಂತ್ಕೊಂಡು ಒಬ್ಬನೇ ಮಾತಾಡ್ಕೊತವನೆ, ಗಿಂಟ್ಲು ಆಗ್ಬಿಟ್ಟಿದ್ದಾನ ಏನು ನೀನು ಅಂತ ಅನ್ಕೊಳಕ್ಕೂ ಚಾನ್ಸ್ ಇದೆ. ಬೇಗ ಎಂಡ್ ಮಾಡ್ಕೊತೀನಿ ಬ್ಲಾಗ್ನ. ಇನ್ನೊಂದು ವಿಷಯ ಅಂತ ಹೋಗ್ತಾನೆ ಇದೆ. ನಂಗೆ ತುಂಬ ಖುಷಿ ಇದೆ ಒಂದು ಬ್ಲಾಗ್ ಶೂಟ್ ಮಾಡಿರೋದ್ರಲ್ಲಿ. ನನ್ನ ಪರ್ಸ್ನಲ್ ಅದನ್ನು ದಾಟಿ ಎಲ್ಲ ವಿಷಯನೂ ನಾನು ಶೇರ್ ಮಾಡಿದ್ದೀನಿ. ನಾನು ನ್ಯಾಚುರಲಾಗೆ ಹೀಗೆ ಇರ್ತೀನಿ ಮನೇಲಿ. ಕೆಲಸಗಳು ಮಾಡೋದಾಗಿರಲಿ, ನನಗೇನು ಕೆಲಸ ಇದೆ ಅದನ್ನೆಲ್ಲ ಮುಗಿಸ್ಕೊಂಡು ಮನೇಲಿ ಹೆಲ್ಪ್ ಮಾಡೋದಾಗಿರಲಿ, ತುಂಬ ವಿಷಯಗಳನ್ನ ನಾನು ಮಾಡ್ತಾ ಇರ್ತೀನಿ. ಆ್ಯಂಡ್ ಅಜ್ಜಿ ಆಗಿರಲಿ, ತಾತ ಆಗಿರಲಿ, ಅಮ್ಮ ಆಗಿರಲಿ, ಅಪ್ಪ ಆಗಿರಲಿ ಒಂದು ವೀಡಿಯೋನ ನೋಡ್ತಾ ಇದ್ದರೆ ನೀವು ಕೂಡ ನನಗೆ ಖಂಡಿತವಾಗ್ಲೂ ಸಪೋರ್ಟ್ ಮಾಡಿ ಬೆಳೆಸಿ. ಯಾಕಂದರೆ ನಮ್ಮಂಥ ಟ್ಯಾಲೆಂಟೆಡ್ ಪೀಪಲ್ ಖಂಡಿತವಾಗ್ಲೂ ಯೂಟ್ಯೂಬಲ್ಲಿ ಬೇರೆ ಲೆವೆಲ್ ಹೋಗಬೇಕು. ಅದು ನನ್ನ ಸ್ಲ್ಯಾಂಗ್ ಬಂದುಬಿಟ್ಟು ತಮಿಳಾಗಿರುತ್ತೆ, ಆದರೆ ನಾನು ಕನ್ನಡದಲ್ಲಿ ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಕನ್ನಡ ಬೆಳೀಲಿ, ಕನ್ನಡ ಜನತೆ ಬೆಳೀಲಿ ಅಂತ ಕರ್ನಾಟಕದಲ್ಲಿರೋದು. ಸೊ ಅದನ್ನು ಬೆಳೆಸೋಕ್ಕೋಸ್ಕರ ನಾನು ಕೂಡ ಟ್ರೈ ಮಾಡ್ತಾಯಿದ್ದೀನಿ. ನನ್ನ ಒಂದು ವ್ಲಾಗ್ ಈ 12 AM ಎಂಡ್ ಆಗ್ತಾಯಿದೆ. ಈ ಒಂದು ವ್ಲಾಗ್ ಯಾರೆಲ್ಲ ನೋಡ್ತಾ ಇದ್ದೀರಾ ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀರಾ ಅಂತ ನಂಬ್ತೀನಿ. ಯಾಕಂದರೆ ಟೈಮ್ನ ಅಷ್ಟೊಂದು ಸ್ಪೆಂಡ್ ಮಾಡಿದ್ದೀನಿ ಇವತ್ತು. ತುಂಬ ಕೆಲಸಗಳಿತ್ತು, ಜೊತೆಗೆ ಸಂಡೇ ಆಗಿರೋದ್ರಿಂದ ತುಂಬ ವಿಷಯಗಳನ್ನ ನಾನು ಅವಾಯ್ಡ್ ಮಾಡಿ ಬ್ಲಾಗ್ಗೋಸ್ಕರ ನಾನು ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಆ್ಯಂಡ್ ಎಷ್ಟೋ ಹೇಳ್ತಾ ಹೋಗ್ಬೋದು ತುಂಬ ವಿಷಯಗಳು, ಅದನ್ನೆಲ್ಲ ಹೇಳೋಕ್ಕೆ ಸಾಧ್ಯ ಇಲ್ಲ ಈ ಒಂದು ಬ್ಲಾಗಲ್ಲಿ. ಫೈನಲಿ ಒಂದು ಬ್ಲಾಗ್ನ ಎಂಡ್ ಮಾಡ್ಕೊತಾ ಇದ್ದೀನಿ ಖುಷಿಯಿಂದ. ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ಆ್ಯಂಡ್ ಈ ಒಂದು ವೀಡಿಯೋನ ತುಂಬ ಜನಕ್ಕೆ ಶೇರ್ ಮಾಡಿ. ಆ್ಯಂಡ್ ನಾನು ಹೇಳಿದ್ದೆ ಆಗಲೇ ನಿಮಗೆ ಬ್ಲಾಗಲ್ಲೇ ಹೇಳಿರ್ತೀನಿ, ನಮ್ಮ ಒಂದು ವೀಡಿಯೋಸ್ ಎಲ್ಲ ಶೂಟ್ ಮಾಡಿ ಫ್ರೆಂಡ್ ಹತ್ರ ಕೊಟ್ಟಿದ್ದೀನಿ ಅಂತ. ಅದು ಬಂದುಬಿಟ್ಟು ಐ ಥಿಂಕ್ ನಾನು ನ್ಯೂ ಇಯರ್ಗೆ ಕರೆಕ್ಟಾಗಿ ಪೋಸ್ಟ್ ಮಾಡೋಣ ಅಂತ ಇದ್ದೆ. ತುಂಬ ಜನ ಡೌಟಲ್ಲೇ ಇರ್ತೀರಾ, ನೀವು ಹೋಗಿಲ್ಲ ಹಂಗೆ ಹಿಂಗೆ ಅಂದ್ಕೊಳೋರು ಕೂಡ ಇರ್ತಾರೆ ಕೆಲವರು. ಅವ್ರಿಗೆಲ್ಲ ಒಂದು ಕ್ಲಾರಿಟಿ ಕೊಡಬೇಕಲ್ಲ. ಸೊ ಅದಕ್ಕೋಸ್ಕರ ನಾನು ಆಗಲೇ ರಿವೀಲ್ ಮಾಡಿಬಿಟ್ಟೆ. ಪರವಾಗಿಲ್ಲ, ನಾನು ನ್ಯೂ ಇಯರ್ ಫಸ್ಟ್ ಡೇನೇ ಆ ಒಂದು ವ್ಲಾಗ್ನ ನಾನು ಪಾಟಾಗೆ ಪೋಸ್ಟ್ ಮಾಡೋಣ ಅಂತ ಇದ್ದೀನಿ, ಎಡಿಟ್ ಮಾಡಿಸಿ. ಸೊ ಓಕೆ, ಈ ಒಂದು ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ಕೊತಾ ಇದ್ದೀನಿ. ಹೇಗಿತ್ತು ಅನ್ನೋದನ್ನು ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ. ಓಕೆ ಗುರು, ಲವ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್.